Dear viewers, please subscribe to Prabhuwani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡುವುದರ ಮೂಲಕ ಸುವಾರ್ತೆ ಸಾರುವ ಕಾರ್ಯದಲ್ಲಿ ಭಾಗಿಯಾಗಿ ದೇವರ ಆಶೀರ್ವಾದವನ್ನು ಪಡೆಯಿರಿ. Praise the Lord. Hallelujah. Hallelujah. ನೀವು ಸರ್ವಶಕ್ತರು, ನೀವು ದೇವರು ಎಂದು ನಾವು ವಿಶ್ವಾಸಿಸುವೆವು, ನಾವು ನಿವೇದಿಸುವೆವು. ನೀವೇ ನಮ್ಮ ರಕ್ಷಕರು, ನಮ್ಮ ಲೋಕೋದ್ಧಾರಕರು, ಅಭಿಷಕ್ತರಾದ ಪ್ರಭು ಯೇಸುವೇ, ನಿಮ್ಮನ್ನು ಆರಾಧಿಸುತ್ತೇವೆ ಎಂದು ಹೇಳುತ್ತಾ ನಾವು ವಿಶ್ವಾಸದಿಂದ ಎಲ್ಲರೂ ಸೇರಿ ಈ ಗೀತೆ ಸಾಲುಗಳನ್ನು ಹಾಡುತ್ತಾ ದೇವರನ್ನು ಸ್ತುತಿ ಮಾಡುವ. ನೀವು ಸರ್ವಶಕ್ತರು, ನೀವು ದೇವರು ಎಂದು ನಾವು ವಿಶ್ವಾಸಿಸುವೆವು, ನಾವು ನಿವೇದಿಸುವೆವು. ನೀವು ಸರ್ವಶಕ್ತರು, ನೀವು ದೇವರು ಎಂದು ನಾವು ವಿಶ್ವಾಸಿಸುವೆವು, ನಾವು ನಿವೇದಿಸುವೆವು. ಯೇಸುವೇ ರಕ್ಷಕ, ಪ್ರಭುವೇ ರಾಜರೇ, ಯೇಸುವೇ ರಕ್ಷಕ, ಪ್ರಭುವೇ ರಾಜರೇ. ನೀವು ಸರ್ವಶಕ್ತರು, ನೀವು ದೇವರು ಎಂದು ನಾವು ವಿಶ್ವಾಸಿಸುವೆವು, ನಾವು ನಿವೇದಿಸುವೆವು. ನೀವು ಪ್ರಭುವು ಎಂದು, ನೀವು ಪಾಲಕರು ಎಂದು ನಾವು ವಿಶ್ವಾಸಿಸುವೆವು, ನಾವು ನಿವೇದಿಸುವೆವು. ನೀವು ಪ್ರಭುವು ಎಂದು, ನೀವು ಪಾಲಕರು ಎಂದು ನಾವು ವಿಶ್ವಾಸಿಸುವೆವು, ನಾವು ನಿವೇದಿಸುವೆವು. ಓ ನನ್ನ ದೇವರೇ, ಓ ನನ್ನ ಪ್ರಭುವೇ, ಆರಾಧನೆ ನಿಮಗಾರಾಧನೆ. ಓ ನನ್ನ ದೇವರೇ, ಓ ನನ್ನ ಪ್ರಭುವೇ, ಆರಾಧನೆ ನಿಮಗಾರಾಧನೆ. ನೀವು ಸರ್ವಶಕ್ತರು, ನೀವು ದೇವರು ಎಂದು ನಾವು ವಿಶ್ವಾಸಿಸುವೆವು, ನಾವು ನಿವೇದಿಸುವೆವು. ನೀವು ಸರ್ವಶಕ್ತರು, ನೀವು ದೇವರು ಎಂದು ನಾವು ವಿಶ್ವಾಸಿಸುವೆವು, ನಾವು ನಿವೇದಿಸುವೆವು. ಹಾಲೆಲೂಯ, 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 ಹಾಲೆಲೂಯ. ದೇವರ ಆತ್ಮರಿಗಾಗಿ ಹಂಬಲಿಸುವ. ಅಭಿಷೇಕಿಸು, ಅಭಿಷೇಕಿಸು, ಪವಿತ್ರಾತ್ಮನೇ ಅಭಿಷೇಕಿಸು. ನಾವು ಕುಳಿತ ಜಾಗದಿಂದಲೇ ದೇವರ ಆತ್ಮರು ನಮ್ಮೆಲ್ಲರನ್ನು ಅಭಿಷೇಕಿಸಲಿ, ವಚನವನ್ನು ಆಲಿಸಲು, ವಚನವನ್ನು ಗ್ರಹಿಸಿಕೊಳ್ಳಲು ನಮಗೆ ಜ್ಞಾನ ವಿವೇಕವನ್ನು ಪವಿತ್ರಾತ್ಮರ ಶಕ್ತಿಯಿಂದ ತುಂಬಿಸುವಂತೆ ನಮ್ಮನ್ನು ಅಭಿಷೇಕಿಸಿಕೊಳ್ಳುತ್ತಾ ಆತ್ಮರಿಗಾಗಿ ಹಂಬಲಿಸುವ. ಅಭಿಷೇಕಿಸು, ಅಭಿಷೇಕಿಸು, ಪವಿತ್ರಾತ್ಮನೇ ಅಭಿಷೇಕಿಸು. ಎಲ್ಲರೂ ಸೇರಿ ಅಭಿಷೇಕಿಸು, ಅಭಿಷೇಕಿಸು, ಪವಿತ್ರಾತ್ಮನೇ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು
ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ಅಭಿಷೇಕಿಸು, ಅಭಿಷೇಕಿಸು, ಪವಿತ್ರಾತ್ಮನೇ ಅಭಿಷೇಕಿಸು. ಹೌದು, ಅಂದು ಪಂಚದಶಮದ ದಿವಸ ಶಿಷ್ಯರೆಲ್ಲರೂ ಸೇರಿ ಪರಿಶುದ್ಧ ಮಾತೆಯೊಂದಿಗೆ ಪ್ರಾರ್ಥಿಸುವಾಗ ಶಿಷ್ಯರೆಲ್ಲರ ಮೇಲೆ ಕೆನ್ನಾಲಿಗೆಯ ರೂಪದಲ್ಲಿ, ಅಗ್ನಿ ಜಾಲುವೆಯ ರೂಪದಲ್ಲಿ ಇಳಿದಂಥ ಪವಿತ್ರಾತ್ಮರು ಈ ವಾಕ್ಯವನ್ನು ಕೇಳುವಾಗ ನಮ್ಮೆಲ್ಲರ ಮೇಲೆ ಇಳಿದು ಬರುವಂಥ ಕೃಪೆಯನ್ನು, ಅವರ ಅಭಿಷೇಕವನ್ನು ದಯಪಾಲಿಸಲೆಂದು ಪ್ರಾರ್ಥಿಸುತ್ತಾ ಈ ಗೀತೆಯ ಸಾಲುಗಳನ್ನು ಹಾಡುವ. ಪಂಚದಶಮ ದಿನದಂದು ಸುರಿಸಿದಂತೆ ಸುರಿಸಯ್ಯ, ಅಗ್ನಿ ಜ್ವಾಲೆಯು ಇಳಿದಂತೆ ಮಹಿಮೆಯಿಂದ ತುಂಬಿಸಯ್ಯ. ಪಂಚದಶಮ ದಿನದಂದು ಸುರಿಸಿದಂತೆ ಸುರಿಸಯ್ಯ, ಅಗ್ನಿ ಜ್ವಾಲೆಯು ಇಳಿದಂತೆ ಮಹಿಮೆಯಿಂದ ತುಂಬಿಸಯ್ಯ. ನಿನಗೆ ಸಾಕ್ಷಿಯಾಗಿ ನಾ ಬಾಳಲು ಉನ್ನತ ಬಲದಿಂದ ತುಂಬಿಸಯ್ಯ. ನಿನಗೆ ಸಾಕ್ಷಿಯಾಗಿ ನಾವು ಬಾಳಲು ಉನ್ನತ ಬಲದಿಂದ ತುಂಬಿಸಯ್ಯ. ಅಭಿಷೇಕಿಸು, ಅಭಿಷೇಕಿಸು, ಪವಿತ್ರಾತ್ಮನೇ ಅಭಿಷೇಕಿಸು. ಸೇರೆಲ್ಲರೂ ಅಭಿಷೇಕಿಸು, ಅಭಿಷೇಕಿಸು, ಪವಿತ್ರಾತ್ಮನೇ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ಎಲ್ಲರೂ ಅಭಿಷೇಕ ಮಾಡಿಕೊಳ್ಳುತ್ತಾ ಹಾಲೆಲೂಯ, 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 ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಭು ಯೇಸುವಿನ ನಾಮದಲ್ಲಿ ಈ ಪ್ರಭಾತವನ್ನು ನಿಮ್ಮ ಕರಗಳಿಗೆ, ದೇವನ ಕರಗಳಿಗೆ ಸಮರ್ಪಿಸಿಕೊಡುತ್ತಾ, ಇದು ನಾವೆಲ್ಲರೂ ಸೇರಿ ಆ ದೇವನನ್ನು ಮಹಿಮೆಪಡಿಸೋಣ. ಕಾರಣಕ್ಕೆಂದರೆ ದೇವನು ನಮ್ಮೆಲ್ಲರನ್ನ ಕರೆದದ್ದು ಆತನನ್ನು ಆರಾಧಿಸುವುದಕ್ಕಾಗಿ. ಆತನನ್ನು ನಾವು ದೇವನೆಂಬುದಾಗಿ ಲೋಕದಲ್ಲಿ ಘನಪಡಿಸುವುದಕ್ಕಾಗಿ ನಮ್ಮನ್ನು ಕರೆಯಿದ್ದು. ಓ ಪ್ರಿಯ ಮಗನೇ, ಮಗಳೇ, ನಾನು ನಿನ್ನ ದೇವನು, ನೀವು ನನ್ನ ಮಕ್ಕಳು ಎಂಬುದಾಗಿ ಕರೆಯಲ್ಪಟ್ಟಂಥ ಆ ಕೂಗು ಪ್ರತಿಯೊಬ್ಬರ ಕಿವಿಗಳು ಕೇಳಲ್ಪಡಲಿ. ಇವತ್ತು ಒಪ್ಪಿಸಿಕೊಡಿ ದೇವನಿಗೆ, ಸ್ವಾಮಿ ಇದೋ ನನ್ನನ್ನು, ನನ್ನ ಕುಟುಂಬವನ್ನು ಸಮರ್ಪಿಸಿಕೊಡ್ತೇನೆ ಎಂಬುದಾಗಿ ಈ ಪ್ರಭಾತವನ್ನು ದೇವನು ಆಶೀರ್ವದಿಸಲಿ. ಈ ಪ್ರಭಾತದಿಂದ ರಾತ್ರಿವರೆಗೂ ಮಲಗುವ ತನಕ ದೇವರು ನಮಗೆ ಯಾವ ಕೇಡು ಸಂಭವಿಸದಂತೆ ಕಾಪಾಡಲಿ ಎಂಬುದಾಗಿ ನಮ್ಮನ್ನೇ ಬಿಟ್ಟು ಕೊಡುತ್ತಾ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧ ದೇವನೇ, ತಂದೆಯಾದಂಥ ದೇವರೇ, ಇದೋ ತ್ರಯೇಕತ್ವದ ಆ ಪರಿಶುದ್ಧತೆಯಲ್ಲಿ ನಮ್ಮನ್ನು ಸಹ ಮುನ್ನಡೆಸಿ, ನಾವು ಯಾವ ರೀತಿಯಲ್ಲಿ ಇದ್ದೇವೋ ಅದೇ ರೀತಿಯಲ್ಲಿ ಒಂದೊಂದು ಮನುಷ್ಯನು ಇರಬೇಕೆಂಬುದಾಗಿ ಅಪೇಕ್ಷಿಸಿದಂಥ ನನ್ನ ದೇವನೇ, ಇದೋ ನಮ್ಮೆಲ್ಲರನ್ನು ಆಶೀರ್ವದಿಸಿರಿ. ಇದೋ ನಿನ್ನ ಮಗನ ಸುವಾರ್ತೆಯನ್ನು ಕೇಳಿ ನಾವೆಲ್ಲರೂ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವಂತೆಯೂ, ಕುಟುಂಬದಲ್ಲಿ ನಿಮ್ಮ ಪ್ರಸನ್ನತೆಯನ್ನು ಅನುಭವಿಸುವಂತೆಯೂ, ಅಂತ್ಯಕಾಲದಲ್ಲಿ ಪರಿಶುದ್ಧ ಆತ್ಮನ ಅಭಿಷೇಕವನ್ನು ಹೊಂದಿ ನಾವೆಲ್ಲರೂ ಅಮರತ್ವದ ಜೀವನವನ್ನು ಹೊಂದುವಂಥ ವರವನ್ನು ನಮಗೆ ಅನುಗ್ರಹಿಸಿ ಎಂಬುದಾಗಿ ನಮ್ಮನ್ನೇ ತಗ್ಗಿಸಿಕೊಳ್ಳುತ್ತಾ ಬಿಟ್ಟುಕೊಡುತ್ತಾ, ನಮ್ಮಲ್ಲಿ ಇರ್ತಕ್ಕಂಥ ವೈರಾಗ್ಯವನ್ನು ಯಾರು ಕ್ಷಮಿಸಲು ಸಾಧ್ಯವಿಲ್ಲದಂಥ ಅವಸ್ಥೆಯಲ್ಲಿದ್ದಾರೋ ಎಲ್ಲವನ್ನ ದೇವನಿಗೆ ಒಪ್ಪಿಸಿಕೊಡ್ರಿ. ಎಲ್ಲವೂ ದೇವನ ಕೃಪೆಯಿಂದ, ಆಶೀರ್ವಾದದಿಂದ ಎಲ್ಲವೂ ನೀಗಲ್ಪಡಲಿ. ಆ ಕ್ರಿಸ್ತನ ರಕ್ತ ನಮ್ಮನ್ನು ಶುದ್ಧೀಕರಿಸಲ್ಪಡಲಿ. ಅಮೂಲ್ಯವಾದಂಥ ರಕ್ತ ನಮ್ಮೆಲ್ಲರಿಗೂ ಮಾರ್ಪಾಡನ್ನು ತರಲಿ. ಕ್ರಿಸ್ತನ ಬಾಸುಂಡೆಯಿಂದ, ಕ್ರಿಸ್ತನ ಗಾಯದಿಂದ ನಮಗೆ ಸೌಖ್ಯ ಎಂಬುದಾಗಿ ದೇವನ ವಾಕ್ಯ ಹೇಳ್ತದೆ. ಅದೇ ರೀತಿಯಲ್ಲಿ ಕರ್ತನೆ, ನಿಮ್ಮ ಆ ವೇದನೆಯಿಂದ ನಾನು ಲೋಕದಲ್ಲಿ ಎಲ್ಲ ಗಾಯಗಳಿಂದ ಬೇರ್ಪಟ್ಟು ಜೀವಿಸುವಂಥ ಕೃಪೆಯನ್ನು ಕರುಣಿಸಿಕೊಡು. ಪರಿಶುದ್ಧ ಕನ್ನಿಕೆ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಕುಟುಂಬವನ್ನು ಸಮರ್ಪಿಸಿಕೊಡುತ್ತಾ, ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು, ಗಂಡ ಹೆಂಡತಿ ಮಕ್ಕಳನ್ನು, ಮಕ್ಕಳು ತಂದೆ ತಾಯಿನ ಸಮರ್ಪಿಸಿಕೊಡುತ್ತಾ ಈ ನಿಮಿಷದಲ್ಲಿ ಎಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ಪರಿಶುದ್ಧ ಕನ್ನಿಕೆಯ ಸಹಾಯ ಮಧ್ಯಸ್ಥಿಕೆಯನ್ನು ಕೇಳುತ್ತಾ ಎಲ್ಲರೂ ಒಟ್ಟಾಗಿ ನಮೋ ಮರಿಯೇ
ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಂತ ಮರಿಯೇ, ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ನಮ್ಮೆಲ್ಲರಿಗಾಗಿ, ನಮ್ಮ ರಾಜ್ಯ, ನಮ್ಮ ದೇಶ, ಒಂದೊಂದು ರಾಜಕಾರಣಿಗಳಿಗಾಗಿ, ಪ್ರತಿಯೊಂದು ಮಾನವ ಕುಲಕ್ಕಾಗಿ ಪ್ರಾರ್ಥಿಸಿರಿ ತಾಯಿ. ನಮ್ಮನ್ನು ಅಭಿಷೇಕ ಮಾಡಿಕೊಳ್ಳುತ್ತಾ ನಮ್ಮ ಎಡಗೈಯನ್ನು ಹೃದಯದ ಭಾಗದಲ್ಲಿಟ್ಟು ಎಲ್ಲರೂ ಬಾಯಿ ತೆರೆದು ಉತ್ತಮವಾದಂಥ ಒಂದು ಪ್ರಾರ್ಥನೆ, ಚಿಕ್ಕ ಪ್ರಾರ್ಥನೆ, ನಮ್ಮನ್ನೇ ಅಭಿಷೇಕ ಮಾಡಿಕೊಳ್ಳುವಂಥ ಬಾಯಿ ತೆರೆದು ಹೇಳೋಣ. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೇಲೆ ಪ್ರೈಸ್ ಲಾರ್ಡ್. ಅಕ್ಕಪಕ್ಕ ಒಂದು ಪ್ರೈಸ್ ಲಾರ್ಡ್ ಹೇಳ್ರಿ. ಪ್ರಭು ಯೇಸುವಿನ ನಾಮದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ವಂದಿಸುತ್ತಾ ವಾಕ್ಯವನ್ನು ಧ್ಯಾನಿಸೋಣ. ಕಳೆದ 3-4 ದಿನಗಳಿಂದ ಧ್ಯಾನಿಸುತ್ತಾ ಬಂದಿದ್ದೇವೆ ಕುಟುಂಬ ಅಂದರೆ ಏನು ಎಂಬುದಾಗಿ. ಒಂದು ತಾಯಿ ಈ ರೀತಿಯಾಗಿ ಕೇಳಿದ್ರು, ಬ್ರದರ್, ನಾನು ಮದುವೆ ಆಗುವಾಗ ತುಂಬ ಸಂತೋಷವಾಗಿ ಮದುವೆಯಾದೆ. ನನ್ನ ನಿರೀಕ್ಷೆಯೂ ತುಂಬ, ನನ್ನ ಅಪೇಕ್ಷೆಯೂ ತುಂಬ. ನನ್ನ ನಿರೀಕ್ಷೆಯು ನನ್ನ ಅಪೇಕ್ಷೆಯು ಎಲ್ಲವೂ ಮದುವೆಯಾಗಿ ಒಂದು ಮಗು ಆದಮೇಲೆ ನುಚ್ಚು ನೂರಾಯಿತು. ನಾನು ಕೇಳಿದೆ, ಏನಾಯಿತು? ಮದುವೆ ತುಂಬ ಉತ್ತಮವಾಗಿ ವಿಜೃಂಭಣೆಯಿಂದ ಮಾಡಿದಂಥ ಮದುವೆ. ನನ್ನ ಫ್ಯಾಮಿಲಿ ಒಳ್ಳೆಯದು, ನನ್ನ ಗಂಡನ ಫ್ಯಾಮಿಲಿ ಒಳ್ಳೆಯದು. ನಾವು ವಿಚಾರಿಸಿದ್ವಿ, ಅವರು ವಿಚಾರಿಸಿದ್ವಿ, ಎಲ್ಲ ಆಗಿ ಮದುವೆ ಆಯಿತು. ನಿಜ ಹೇಳಬೇಕಾದ್ರೆ ನಾವು ಒಳ್ಳೆಯ ರೀತಿಯಲ್ಲೇ ಮದುವೆಯನ್ನ ಮಾಡಿಕೊಂಡ್ವಿ. ಆದರೆ ನನ್ನ ಮಗ, ನಾನು ಪ್ರೆಗ್ನೆಂಟ್ ಆಗಿ ಅದಾದಮೇಲೆ ಆಸ್ಪತ್ರೆಯಲ್ಲಿ ಡೆಲಿವರಿಗಾಗಿ ಹೋದಾಗ, ಅದಾದಮೇಲೆ ನಾರ್ಮಲ್ ಡೆಲಿವರಿ ಆಯಿತು. ನನ್ನ ಗಂಡ ತುಂಬ ಸಂತೋಷ, ಇಡೀ ಹಾಸ್ಪಿಟ್ಲಲ್ಲಿ ಎಲ್ರಿಗೂ ಲಡ್ಡು ಕೊಟ್ಟರು, ಗಂಡು ಮಗು ಅಂತೇಳಿ. ನನಗೂ ತುಂಬ ಸಂತೋಷ, ನನಗೆ ಗಂಡು ಮಗು ಹುಟ್ಟಿದೆ ಎಂಬುದಾಗಿ. ಅದಾದಮೇಲೆ ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಆ ಲಾಡು ಕೊಟ್ಟಂಥ ತಾಯಿ, ಆ ಲಾಡು ಕೊಟ್ಟಂಥ ತಂದೆ ಹೇಳ್ತಾರೆ, ಇಂಥ ಮಗು ಹುಟ್ಟಬಾರ್ದಾಗಿತ್ತು, ಇಂಥ ಮಗು ಹುಟ್ಟಬಾರ್ದಾಗಿತ್ತು. ಕಾರಣ ಏನು? ಕುಟುಂಬದಲ್ಲಿ ಸರಿಯಾಗಿ ಗಮನಿಸಿ, ಮದುವೆ ಆದ ಕೂಡಲೇ ಗಂಡ ಹೆಂಡತಿಯ ಒಂದು ಸಂಬಂಧವು ಪರಿಶುದ್ಧವಾದ ಸಂಬಂಧ. ಅವರ ಒಂದು ಬೆಡ್ರೂಮ್, ಅದು ಒಂದು ಸಭೆ. ಬೆಡ್ರೂಮ್ ಒಂದು ಸಭೆ. ಅಲ್ಲಿ ಅದು ಪರಿಶುದ್ಧವಾದಂಥ ದೇವರ ಆಶೀರ್ವಾದವನ್ನ, ದೇವನ ಕೃಪೆಯೊಂದಿಗೆ ಈ ದಾಂಪತ್ಯ ಜೀವನದೊಂದಿಗೆ ಕಾಲಿಡುವಂಥ ಆ ಪರಿಶುದ್ಧವಾದಂಥ ಗಂಡ ಹೆಂಡತಿಯ ಸಂಬಂಧದಲ್ಲಿ ದೇವನು ಅನುಗ್ರಹಿಸಿದಂಥ ಒಂದು ಉತ್ತಮವಾದಂಥ ಒಂದು ಕಾರ್ಯವೇ ಗರ್ಭ. ಮದುವೆ ಆಗಿದ್ದ ಕೂಡಲೇ ನನಗೆ ಮಗು ಆಗಬೇಕು ಅಂತ ಕಾನೂನು ಇಲ್ಲ. ಎಷ್ಟು ಬಂಜರಿದ್ದಾರೆ, ಎಷ್ಟು ಬಂಜರಿದ್ದಾರೆ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿಯೇ, ನಿನಗೆ ದೇವನು ಗರ್ಭವನ್ನು ಕೊಟ್ಟಾಗ, ಆ ಗರ್ಭವನ್ನ ನೀನು ಹೊಂದುವಾಗ, ಒಂದಕ್ಕಿಂತ ಮುಂಚೆ ನೀವಿಬ್ಬರು ಕೂತು ಪ್ರಾರ್ಥನೆ ಮಾಡಿದ್ದೀರಾ? ಯಾರಿಗೆಲ್ಲ ಮದುವೆ ಆಗಿಲ್ಲ ವಾಕ್ಯವನ್ನ ಕೇಳ್ಕೊಡ್ರಿ. ಕಾರಣ ಯಾಕೆಂದರೆ ಇದು ಯಾರು ನಮಗೂ ಹೇಳ್ಕೊಡ್ಲಿಲ್ಲ, ನಮಗದು ಗೊತ್ತಿಲ್ಲ. ಈಗ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಮದುವೆ ಆದ ಮೇಲೆ, ಮದುವೆ ತಾಳಿ ಕಟ್ಟುವಂತ ಮುಂಚೆ, ನಿಮಗೆ ಇನ್ನೇನು 3-4 ದಿನ ಇಲ್ಲ 5 ದಿನ ಹಿಂದೆ ಇರುವಾಗ ಒಂದು ಉತ್ತಮವಾದಂಥ ಪಾಪ ನಿವೇದನೆ ಮಾಡದೆ ನೀನು ತಾಳಿ ಕಟ್ಟಿಸ್ಕೊಂಡ್ರೆ, ತಾಳಿ ಕಟ್ಟಿದ್ರೆ ನಿನ್ನ ಕುಟುಂಬ ಅಪವಿತ್ರ ಎಂಬುದಾಗಿ ಮರಿಬೇಡ. ನಂಬರ್ 1. ನಂಬರ್ 2, ನೀನು ಪರಿಶುದ್ಧವಾಗಿ ನೀನು ಆ ಮದುವೆಯ ದಿನ ತಾಳಿ ಕಟ್ಟಿಸಿಕೊಳ್ಳುವಾಗ ಒಂದು ಹೆಂಗಸು ಮೊಣಕಾಲಾಕಿ ತನ್ನ ಗಂಡನೊಂದಿಗೆ ತನ್ನನ್ನೇ ಸರ್ವಸ್ವವನ್ನು ಒಪ್ಪಿಸಿಕೊಟ್ಟು ಸಭೆಯ ಮುಂದೆ, ತಂದೆ ತಾಯಿಗಳ ಮುಂದೆ, ಗುರು ಹಿರಿಯರ ಮುಂದೆ
ದೇವನ ಮುಂದೆ ನೀನು ತಗ್ಗಿಸಿಕೊಂಡು ಅಂದು ಸಂಸಾರವನ್ನು ನಾನು ಮಾಡ್ತೇನೆ ಎಂಬುದಾಗಿ ಹೇಳುವಂಥ ಮದುವೆ ಅಂದರೆ, ಪ್ರಿಯರೇ, ಒಂದು ಮದುವೆ ಅಂದರೆ ಸರಿಯಾಗಿ ಗಮನಿಸಿ, ಒಂದು ಗಂಡು ತಾನು ಸಂಪೂರ್ಣವನಾಗಿ ಹಾಗೂ ಸಂಪಾದಿಸಿ ಒಂದು ಹೆಂಡತಿಯನ್ನ, ಒಂದು ಮಗುವನ್ನ, 2 ಮಗುವನ್ನ, ದೇವರು ಎಷ್ಟು ಮಕ್ಕಳು ಕೊಡ್ತಾರೋ ಅದನ್ನು ಸಾಕಿ ಸಲುತ್ತೇನೆಂಬುದಾಗಿ ತೀರ್ಮಾನಿಸಿದ ನಂತರವೇ ಮದುವೆ ಎಂಬ ಕಾರ್ಯ. ಕೇವಲ ಭೋಗದ ವಸ್ತು ಅಲ್ಲ, ಭೋಗ ಕಾರ್ಯಕ್ಕಾಗಿ ನೀವು ಮದುವೆ ಆಗಬಾರ್ದು. ಮದುವೆ ಅಂದರೆ, ಒಂದು ಸಂಸಾರ ಅಂದರೆ ಕುಟುಂಬವು ಲೋಕಕ್ಕೆ ಕೊಡುವಂಥದ್ದು ಒಂದು ಗಿಫ್ಟ್. ಅದು ಕುಟುಂಬದಿಂದ ನೀನು ಒಂದು ಮಗುವನ್ನ ಲೋಕಕ್ಕೆ ಕೊಡುವಾಗ ಒಂದು ವಿಜ್ಞಾನಿಯಾಗಿ, ಒಂದು ಗುರುವಾಗಿ, ಒಂದು ಅಭಿಷೇಕ ಹೊಂದಿದಂಥ ಒಂದು ಮಗನಾಗಿ ಲೋಕಕ್ಕೆ ಕೊಡುವಂಥ ಒಂದು ಉದಾರ ಮನಸ್ಸಿನ ಪರಿಶುದ್ಧತೆಯ ಒಂದು ಮಗುವನ್ನ ಲೋಕಕ್ಕೆ ಅರ್ಪಣೆ ಮಾಡ್ತಕ್ಕಂಥದ್ದು, ಲೋಕಾರ್ಪಣೆ ಮಾಡ್ತಕ್ಕಂಥ ಒಂದು ಕಾರ್ಯ ನಿನ್ನ ಕುಟುಂಬದಿಂದ. ಈ ಕುಟುಂಬ ಪ್ರಾರಂಭಿಸಿದ ಮೇಲೆ, ನೀನು ಮದುವೆ ಆದ ಮೇಲೆ ಆ ರಾತ್ರಿ ನೀವಿಬ್ಬರು ಕೈಯಲ್ಲಿ ಕೈ ಇಟ್ಟು, ನೀವೇನು ಚರ್ಚಲ್ಲಿ ವಾಗ್ದಾನ ಮಾಡಿದ್ದೀರಿ ಆ ವಾಗ್ದಾನದ ಪ್ರಕಾರ ಉತ್ತಮವಾದಂಥ ಪಾಪ ಸಂಕೀರ್ತನೆ, ನೀವು ಪಾಪ ನಿವೇದನೆ ಮಾಡಿದಂಥ ಒಂದು ಗಂಡ ಹೆಂಡತಿ ನೀವು ದೇವರಲ್ಲಿ ಪ್ರಾರ್ಥಿಸಿ ಕುಟುಂಬವನ್ನು ಪ್ರಾರಂಭಿಸಬೇಕು. ಯಾವ ರೀತಿಯಾದ ಪ್ರಾರ್ಥನೆ? ಒಂದು ತಿಳ್ಕೊಳ್ರಿ, ಅಯ್ಯೋ ಬಿಡ್ರಿ, ಏನಾಗ್ಬಿಡತ್ತೆ, ಅದು ಪಾಪ ಇಟ್ಕೊಂಡು ಏನು ಯಾರು ಮಾಡದೇ ಇರೋದ ಪಾಪನ ನಾವು ಮಾಡಿದ್ದೀವಿ. ಓದ್ರಿ, ಇದು ಕೀರ್ತನೆ 90 ವಾಕ್ಯ 8 ಓದ್ರಿ, ತುಂಬ ಉತ್ತಮವಾದಂಥ ಒಂದು ವಾಕ್ಯವನ್ನು ದೇವರು ಬರ್ದ್ಯಾರ. ಕೀರ್ತನೆ ಸ್ಯಾಮ್ 90:8, ಕೀರ್ತನೆ 90 ವಾಕ್ಯ 8. ಅತಿ ಉತ್ತಮವಾದಂಥ ಒಂದು ವಾಕ್ಯವನ್ನ ನಾವು ಯಾವ ಕಾರಣಕ್ಕೂ ದೇವರಲ್ಲಿ ಮರೆಮಾಚುವಂಥ ಕಾರ್ಯವೇ ಇಲ್ಲ. ಒಂದು ಸತ್ಯ, ಏಕೆಂದರೆ ದೇವನ ಮುಂದೆ ನೀನು ಅಗೌರವವಾಗಿ ನಡೆಯುವಾಗ, ದೇವರನ್ನು ಅಲ್ಲೆಗೆಳೆಯುವಾಗ, ಸಭೆಯನ್ನು ಅಲ್ಲೆಗೆಳೆಯುವಾಗ, ನಿನ್ನ ತಂದೆ ತಾಯಿಗಳನ್ನ ಅಲ್ಲೆಗೆಳೆಯುವಾಗ, ನಿನ್ನ ಗಂಡ ತಾಲಿ ಕಟ್ಟುವಂಥ ಗಂಡನಿಗೂ ತಾಲಿ ಕಟ್ಟಿಸಿಕೊಂಡಂಥ ನೀನು ನಿನ್ನದೇ, ನನ್ನ ಜ್ಞಾನವೇ, ನನ್ನ ವಿವೇಚನೆಯೇ ಉತ್ತಮ ಶ್ರೇಷ್ಠ ಎಂಬುದಾಗಿ ತೀರ್ಮಾನಿಸಿದಂಥ ಅಹಂಕಾರಕ್ಕೆ ಕೊಡುವಂಥ ಉಡುಗೊರೆ, ಭಯಂಕರವಾದಂಥ ಉಡುಗೊರೆ ನಿನ್ನ ಮಗಳು, ನಿನ್ನ ಮಗ. ನಾನು ಹೇಳ್ತೇನೆ, ವಾಕ್ಯ ಇದೆ, ನಾನು ನೋಡೋಣ. ಇಲ್ಲಿ ಕೀರ್ತನೆ 90 ವಾಕ್ಯ 8 ನೋಡ್ರಿ. ನಿನ್ನ ನೋಟಕ್ಕೆ ಮರೆಯಾಗಿಲ್ಲ. ನಿನ್ನ ನೋಟಕ್ಕೆ, ಯಾರ ನೋಟಕ್ಕೆ? ದೇವನ ನೋಟಕ್ಕೆ ಮರೆಯಾಗಿಲ್ಲ. ನಮ್ಮ ಪಾಪ ದೋಷಗಳು, ನಮ್ಮ ಪಾಪ ಮತ್ತು ದೋಷ. ಪಾಪ ಬೇರೆ, ದೋಷ ಬೇರೆ. ಸರಿಯಾಗಿ ಗಮನಿಸ್ರಿ, ಪಾಪವು ದೀಕ್ಷಾಸ್ಥಾನದೊಂದಿಗೆ ನಿನ್ನ ಜನ್ಮ ಪಾಪವನ್ನ ಕಳೆಯುವಂಥದ್ದು. ಓಕೆ, ಸರಿಯಾಗಿ ಗಮನಿಸಿ. ಪಾಪ ಕಳೀತು, ದೋಷ, ಶಾಪ. ಯೇಸು ಕ್ರಿಸ್ತನ ಅನೇಕರು ಹೇಳ್ತಾರೆ, ಶಾಪ ಅಲ್ಲ ಯೇಸು ಸ್ವಾಮಿ ತಗೊಂಡ್ರು, ಈಗ ಏನು ಶಾಪ ಇಲ್ಲ ಅಂತ. ಪ್ರಿಯರೇ, ಯೇಸು ಸ್ವಾಮಿ ಎಲ್ಲವನ್ನು ತಗೊಂಡ್ರು. ನಮ್ಮ ಪಾಪ ತಗೊಂಡ್ರು, ನನ್ನ ನಿಂದನೆ, ನನಗೆ ಅವಮಾನ, ಅದಾದಮೇಲೆ ಎಲ್ಲ ಶಾಪ, ಎಲ್ಲವನ್ನ ಯೇಸು ಸ್ವಾಮಿ ತಗೊಂಡ್ರು. ಆದರೆ ನಾನು ಯೇಸುವಿನ ರೀತಿಯಲ್ಲಿ ಜೀವಿಸ್ತಿದ್ದೇವಾ? ಆ ಶಾಪ ತಗೊಂಡ್ರು, ಅದು ಕರೆಕ್ಟ್, ಆ ವಾಕ್ಯ ಕರೆಕ್ಟ್. ಆದರೆ ಯೇಸು ಸ್ವಾಮಿಯ ನಂತರ ನಾವು ಜೀವಿಸುವ ಈ ಪ್ರಪಂಚದಲ್ಲಿ ನಾನು ಪಾಪ ಮಾಡಲಿಲ್ವಾ? ಪಾಪ ಮಾಡದೆ ಜೀವಿಸ್ತಾ ಇದ್ದೇವಾ? ಈ ಪಾಪವು ಉದ್ಬಣವಾಗಿ ನಾವು ಶಾಪಕ್ಕೆ ಒಳಗಾಗಿಲ್ವಾ? ಈ ಶಾಪವು ನಮ್ಮನ್ನ ನಾಶನಕ್ಕೆ ಒಳಗಾಗ್ಲಿಲ್ವಾ? ಮರಣಕ್ಕೆ ಕೊಂಡೋಗ್ಲಿಲ್ವಾ? ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಯೇಸು ಕ್ರಿಸ್ತನು ನಮ್ಮೆಲ್ಲ ಕಾರ್ಯವನ್ನು ಹೊತ್ತುಕೊಂಡು ಹೋದ್ರು, ಆಯ್ತು. ಕ್ರಿಸ್ತನ ಆ ಶಿಲುಬೆಯಲ್ಲಿ ಎಲ್ಲವೂ ಜಡಿಯಲ್ಪಡ್ತು. ಆದರೆ ನಿನ್ನ ಪಾಪವನ್ನು ತಗೊಂಡ್ರು. ಇಲ್ಲಿ ಪಾಪ ಇದೆ, ಅದಾದ್ಮೇಲೆ ಏನಿದೆ? ನೆಕ್ಸ್ಟ್ ವಾಕ್ಯವನ್ನು ನಾವು ಧ್ಯಾನಿಸೋಣ. ನೋಡ್ರಿ, ವಾಕ್ಯ ಏನಿದೆ? ವಾಕ್ಯ ಓದಿ. ನಿನ್ನ ನೋಟಕ್ಕೆ ಮರೆಯಾಗಿಲ್ಲ. ನಿನ್ನ ನೋಟಕ್ಕೆ ಮರೆಯಾಗಿಲ್ಲ. ನಮ್ಮ ಪಾಪ ದೋಷಗಳು, ನನ್ನ ಪಾಪ ದೋಷಗಳು ನಿನ್ನ ಮುಖಕಾಂತಿಗೆ ಬಟ್ಟ ಬಯಲಾಗಿವೆ. ಗುಪ್ತಾಪರಾಧಗಳು, ಗುಪ್ತಾಪರಾಧಗಳು ನಿನ್ನ ನೋಟಕ್ಕೆ ಮರೆಯಾಗಿಲ್ಲ. ನಿನ್ನ ಗುಪ್ತಾಪರಾಧ, ಸೀಕ್ರೆಟ್ ಸಿನ್. ಏನಿದು ಸೀಕ್ರೆಟ್ ಸಿನ್? ಅನೇಕ ಉದಾಹರಣೆಗಳಿದೆ. ಈ ಸೀಕ್ರೆಟ್ ಸಿನ್ ಅಂತ ಹೇಳಿದ್ರೆ, ನಾವು ಪಾಪವನ್ನು ಅರಿಕೆ ಮಾಡುತ್ತೇವೆ. ನಮ್ಮ ರೋಮನ್ ಕ್ಯಾಥಲಿಕ್ ಅಲ್ಲಿ ದೊಡ್ಡ ಒಂದು ಕೊಡುಗೆ, ಇಡೀ ಪ್ರಪಂಚದಲ್ಲಿ ಎಲ್ಲಿ ಯಾರಿಗೂ ಸಿಗದಂತ ಒಂದು ಪರಿಶುದ್ಧವಾದಂಥ ಒಂದು ಸಂಸ್ಕಾರ, ಪಾಪ ನಿವೇದನೆ ಸಂಸ್ಕಾರ. ಇದು
ದೇವನು ನಮಗೆ ಕೊಟ್ಟಂತ ದೊಡ್ಡ ಒಂದು ಕೊಡುಗೆ. ಶಿಷ್ಯರಿಗೆ ದೇವನು ಪ್ರತ್ಯಕ್ಷವಾದಾಗ, ದೇವನು ಪರಿಶುದ್ಧಾತ್ಮನ ಅಭಿಷೇಕದವನ್ನು ಈ ಲೋಕಕ್ಕೆ ಶಿಷ್ಯರ ಮೇಲೆ ಕೊಡುವಾಗ, ಯೇಸು ಕ್ರಿಸ್ತನು ಕೊಟ್ಟಂತ ಒಂದು ದೊಡ್ಡ ಕೊಡುಗೆ ಶಿಷ್ಯರಿಗೆ, ನೀನು ಯಾರ ಪಾಪಗಳನ್ನು ಕ್ಷಮಿಸುತ್ತೀರೋ ಪರಲೋಕದಲ್ಲಿ ಕ್ಷಮಿಸಲ್ಪಡ್ತದೆ, ಯಾರು ಅದನ್ನು ಉಳಿಸಿಕೊಳ್ತೀರೋ ಪರಲೋಕದಲ್ಲಿ ಉಳಿಯಲ್ಪಡ್ತದೆ. ಕ್ಲೋಸ್. ಇದ್ರ ಬಗ್ಗೆ ತರ್ಕ ಇಲ್ಲ, ತರ್ಕನೇ ಮಾಡುವಂಥದ್ದಲ್ಲ. ಕಾರಣ ಯಾಕೆಂದರೆ ದೇವರು ನಮಗೆ ಕೊಟ್ಟಂಥ ದೊಡ್ಡ ಒಂದು ಕಟ್ಟಳೆ, ದೊಡ್ಡ ಒಂದು ಕಾರ್ಯ, ಅದೊಂದು ಗಿಫ್ಟ್ ನಮಗೆ. ಪಾಪವನ್ನು ಪರಸ್ಪರ ಹಂಚಿಕೊಳ್ಳಬೇಕೆಂಬುದಾಗಿ. ಯಾರ ಹತ್ರ ಹೇಳ್ತೀರಾ ಪಾಪನ? ಅನೇಕರು ಹೇಳ್ತೀರಾ ಗೋಡೆ ಹತ್ರ ಹೇಳ್ಕೊಬಿಡ್ತೀವಿ, ಡೈರೆಕ್ಟಾಗಿ ದೇವರಿಗೆ ಹೇಳ್ಕೊಳ್ತೀವಿ. ನೀನು ಡೈರೆಕ್ಟಾಗಿ ಹೇಳ್ಕೊಳ್ಳಿಕ್ಕೆ ಕೇಳಕ್ಕೆ ಇರಬೇಕಲ್ಲ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನಿನ್ನ ಪಾಪವನ್ನು ನಾನು ಆಲಯದಲ್ಲಿ, ಪರಿಶುದ್ಧವಾದಂಥ ಸಭೆಯಲ್ಲಿ, ಒಂದು ಕ್ಯಾಥಲಿಕ್ ಸಭೆಯಲ್ಲಿ ನಾವು ಪಾಪವನ್ನು ಅರಿಕೆ ಮಾಡುವಾಗ, ಒಂದು ಗುರುಗಳ ಬಳಿಯಲ್ಲಿ ನನ್ನ ಪಾಪವನ್ನು ಹೇಳುವಾಗ, ಅವರು ಇದುವರೆಗೂ ನಾನು ಎಲ್ಲೂ ಕೇಳಿಲ್ಲ, ಎಷ್ಟೋ ವರ್ಷಗಳು ಕಳೀತು, ಒಂದು ಫಾದರ್ ಆಗಲಿ ಒಂದು ಪಾಪವನ್ನು ಲೀಕ್ ಮಾಡಲಿಲ್ಲ, ಹೇಳೋಂಗೂ ಇಲ್ಲ. ಪಾಪ ನಿವೇದನೆ ಎಂಬುದು ನಮಗೂ ದೇವರಿಗೊಂದು ಸಂಬಂಧ. ಅಲ್ಲಿ ಮಧ್ಯ ಕೂತಿರ್ತಕ್ಕಂಥ ಈ ಮಧ್ಯವರ್ತಿ ಗುರು ನಮ್ಮ ಪಾಪಗಳನ್ನು ಕ್ರಿಸ್ತ ಯೇಸುವಿನ ನಾಮದಲ್ಲಿ ಅದು ಕ್ಷಮಿಸಲ್ಪಡಲಿ ಎಂಬುದಾಗಿ ಹೇಳ್ತಾರೆ. ಈ ಕ್ಷಮಿಸಲ್ಪಟ್ಟಂಥ ಪಾಪ ಅದು ನಾನು ಇನ್ನೊಮ್ಮೆ ಮಾಡಿದ ಪಾಪವನ್ನೇ, ಹೇಳಿದ ಪಾಪವನ್ನೇ ಮರುಕಳಿಸಬಾರದು. ಮಾಡಿದ ಪಾಪನೇ ತಿರ್ಗಾ ಇಲ್ಲ. ದೇವನ ವಾಕ್ಯ ಹೇಳ್ತದೆ, ಪರಿಶುದ್ಧಾತ್ಮನಿಗೆ ನೀನು ನೋವು ಮಾಡಬೇಡ. ದೇವರ ವಾಕ್ಯ ಇದೆ. ಅದಕ್ಕಾಗಿ ನಾನು ಆ ಸಬ್ಜೆಕ್ಟಿಗೆ ಹೋಗ್ತಾ ಇಲ್ಲ. ಕಾರಣ ಯಾಕೆಂದರೆ ಇದು ಕುಟುಂಬದ ಕಾರ್ಯಕ್ಕಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಇಲ್ಲಿ ಪಾಪವನ್ನು ನೀನು ಅರಿಕೆ ಮಾಡುವಾಗ ನೀನು ಎಲ್ಲವನ್ನ ಮನಬಿಚ್ಚಿ ಅಲ್ಲಿ ಹೇಳ್ಬೇಕು. ಒಂದು ಲಾಯರ್ ಹತ್ರ, ಇನ್ನೊಂದು ಡಾಕ್ಟರ್ ಹತ್ರ ನಿಮ್ಮ ರೋಗವನ್ನು ಮುಚ್ಚಬೇಡ, ನಿಮ್ಮ ಕೇಸಿಗೆ ಆಗ್ತಕ್ಕಂಥ ಕಾರ್ಯವನ್ನು ಲಾಯರ್ ಹತ್ರ ಮುಚ್ಚಬೇಡ್ರಿ. ಎಲ್ಲವನ್ನ ಹೇಳಿದ್ರೆ ಮಾತ್ರ ನಿನ್ನ ಪರವಾಗಿ ವಾದ ಮಾಡ್ತಕ್ಕಂಥ, ನಿನಗೆ ಟ್ರೀಟ್ಮೆಂಟ್ ಕೊಡೋದು ಡಾಕ್ಟರ್ ಹತ್ರ. ಅವ್ರು ಎಂಥ ಡಾಕ್ಟರ್ ಆದ್ರೂ ಅವ್ರು ನಿನ್ನ ನೋಡಿದ ತಕ್ಷಣ ನಿನಗೆ ಏಡ್ಸ್ ಇದೆಯಾ, ನಿನಗೆ ಕ್ಯಾನ್ಸರ್ ಇದೆಯಾ, ನಾವು ಹೇಳ್ಬೇಕು, ಸ್ವಾಮಿ ನನಗೆ ಈ ಥರ ಆಗ್ತಾ ಇದೆ, ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳುವಾಗ ಎಲ್ಲ ಬರ್ಕೊಡ್ತಾರೆ. ಬರೆದು ಬ್ಲಡ್ ಟೆಸ್ಟ್, ಆ ಟೆಸ್ಟ್, ಈ ಟೆಸ್ಟ್ ಎಲ್ಲ ಮಾಡುವಾಗಲೇ ಗೊತ್ತಾಗ್ತದೆ ನಿನಗೆ ಏಡ್ಸ್ ಇದೆಯಾ, ಕ್ಯಾನ್ಸರ್ ಇದೆಯಾ, ಏನಿದೆ ಎಂಬುದಾಗಿ. ಪ್ರಿಯ ಸಹೋದರಿ, ಅದೇ ರೀತಿಯಲ್ಲಿ ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ನಿನ್ನ ಗುಪ್ತ ಪಾಪವನ್ನು, ಗುಪ್ತ ಅಪರಾಧವನ್ನು ಕ್ರಿಸ್ತನ ಮುಂದೆ ನೀನು ಎಲ್ಲ ಬಟ್ಟ ಬಯಲಾಗಿ ನೋಡ್ಬೋದು. ಅದಕ್ಕಾಗಿ ಈ ಸೀಕ್ರೆಟ್ ಸಿನ್ ಒಬ್ಬೊಬ್ರು ಏನು ಮಾಡ್ತಾರೆ, ಪಾಪ ನಿವೇದನೆ ಮಾಡುವಾಗ ನಾವು ಸರಿಯಾಗಿ ಗಮನಿಸ್ಬೇಕು. ಕರೆಕ್ಟ್ ಎಲ್ಲ ಹೇಳ್ತಾರೆ, ಸ್ವಾಮಿ ನಾನು ಕದ್ದೆ, ಮೋಸ ಮಾಡಿದೆ, ಸುಳ್ಳು ಹೇಳಿದೆ, ಇನ್ನೊಬ್ಬರ ಮನೆ ಹಾಳು ಮಾಡಿದೆ, ಎಲ್ಲ ಆಯ್ತು. ವ್ಯಭಿಚಾರ ಎಂಬುದಾಗಿ ಬಂದಾಗ ಸ್ವಾಮಿ ನಾನು ಅಷ್ಟೇ ಮುಗಿದು, ಏನದು ಅಂದಿದ ಮೇಲೆ ಫಾದರ್ ಏನು ತಿಳ್ಕೊಳ್ಬೇಕು, ಇವ್ರಿಗೇನೋ ಗಂಟ್ಲು ಪ್ರಾಬ್ಲಮ್ ಏನೋ ನುಂಗ್ತಾರೆ. ಸ್ವಾಮಿ ಮಾಡಿದೆ, ಏನು ಮಾಡಿದೆ ಕ್ಲಿಯರ್ ಆಗಿ ಹೇಳಬೇಕು, ನಾನು ವ್ಯಭಿಚಾರ ಮಾಡಿದ್ದೇನೆ, ನಾನು ಒಂದು ಹುಡುಗಿ ಅಲ್ಲ, ಎರಡು ಹುಡುಗಿ ಅಲ್ಲ, ನಾನು ಒಂದು ಹುಡುಗ ಅಲ್ಲ, ಎರಡು ಹುಡುಗ ಅಲ್ಲ, ಮದುವೆ ಆದಮೇಲೆ, ಮದುವೆ ಆಗಕ್ಕಿಂತ ಮುಂಚೆ ನಾನು ವ್ಯಭಿಚಾರ ಮಾಡಿದ್ದೇನೆ. ಗುಪ್ತ ಅಪರಾಧ. ಯಾವಾಗ ನಿಮ್ಮ ಗುಪ್ತ ಅಪರಾಧ ಹೊರಗೆ ಬರ್ತದೋ ದೇವರು ನಿಮ್ಮನ್ನು ಕ್ಷಮಿಸುವಂಥ ದೇವರು, ನಮ್ಮೆಲ್ಲರನ್ನ ಕ್ಷಮಿಸುವಂಥ ದೇವರು. ಅದಾದ ಮೇಲೆ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ಅನೇಕರು ಮದುವೆಗಿಂತ ಮುಂಚೆ ಅಬಾರ್ಷನ್ ಮಾಡಿರೋರಿದ್ದಾರೆ, ಅಬಾರ್ಷನ್ ಮಾಡಿದವರಿದ್ದಾರೆ. ಇದಕ್ಕೆ ಪರಿಹಾರ ಇಲ್ಲ. ಆದರೆ ಅದಕ್ಕೆ ನಾವು ಸಂಪೂರ್ಣವಾಗಿ ಆ ಮಗುವನ್ನು ದೇವರ ಸನ್ನಿಧಾನಕ್ಕೆ ಒಪ್ಪಿಸಿ ಕೊಡ್ಬೋದು. ಅದು ಗ್ರೆಗೋರಿ ಮಾಸನ ಇಟ್ಟು ನಾವು ಅದಕ್ಕೂ ದೀಕ್ಷೆಯನ್ನು ಕೊಡಿಸಿ ಒಂದು ಉತ್ತಮವಾದಂಥ ಒಳ್ಳೆಯ ಜ್ಞಾನಗುರು ಅದು ಯಾರು ಅಭಾಷಣಾಗಿದ್ದಂಥ ಮಗುವಿಗೆ. ಇಲ್ಲಿ ವಾಕ್ಯ ಹೇಳ್ತದೆ, ನೀನು ಇದೆಲ್ಲ ಮುಚ್ಚಿಟ್ಟು ನೀನು ಒಳ್ಳೆಯ ತಂದೆ ತಾಯಿಯಾಗಿ, ಅದಾದಮೇಲೆ ನಾವು ಸತ್ತೋದಾಗ, ಅದಾದಮೇಲೆ ನಾವು ತಿಳ್ಕೊಳ್ಬೋದು ನಾವು ಮೋಕ್ಷ ಕೊಟ್ಟೋಗ್ತೀನಿ ಅಂತ, ಅಲ್ಲಿ ಬಾಗಲಲ್ಲಿ ನೀನು ಅಭಾಷನ್ ಮಾಡಿದಂಥ ಮಗು ಕಾಯ್ತಾ ಇರ್ತದೆ. ಆಗ ಪೇತ್ರ ಬರ್ತಾನೆ,
ಎಲ್ಲ ಓಪನ್ ಮಾಡೋಗೋ ಒಳ್ಳೆ ತಂದೆ ತಾಯಿ. ಹಾಗೆ ಮಗು ಹೇಳ್ತದೆ, ಅಯ್ಯ ಪೇತ್ರ, ಒಳ್ಳೆ ತಂದೆ ತಾಯಿನ, ನಾನೊಂದು ಗುರು ಆಗ್ಬೇಕಾಗಿತ್ತು, ನಾನೊಂದು ಬಿಷಪ್ ಆಗ್ಬೇಕಾಗಿತ್ತು, ನಾನೊಂದು ಕನ್ಯಾಸ್ತ್ರೀ ಆಗ್ಬೇಕಾಗಿತ್ತು, ನಾನೊಂದು ಒಳ್ಳೆ ಲೆಕ್ಚರರ್ ಆಗ್ಬೇಕಾಗಿತ್ತು, ಒಳ್ಳೆ ರಾಜಕೀಯ ವ್ಯಕ್ತಿ ಆಗ್ಬೇಕಾಗಿತ್ತು, ನ್ಯಾಯಾಧೀಶನಾಗಬೇಕಾಗಿತ್ತು. ಇದು ಈ ದುಷ್ಟ ತಾಯಿ, ದುಷ್ಟ ತಂದೆ ನನಗೆ ಅಭಾಷಣ ಮಾಡಿ ಕೊಂದಾಕಿ ನನ್ನನ್ನ ಈ ಲೋಕದಲ್ಲಿ ದೇವನ ಸೇವೆಯನ್ನ ಮಾಡಲಿಕ್ಕೆ ಬಿಡದೆ ನಾನು ಸತ್ತು ನನ್ನ ಪೀಸ್ ಮಾಡಿ ಅಭಾಷಣ ಮಾಡಿ, ಇದೋ ಇಲ್ಲಿ ನಿನ್ನ ಹತ್ರ ಬಂದಿಯಾರಲ್ಲ, ನೀನು ಯಾವ ರೀತಿ ಒಳಗೆ ಸೇರಿಸ್ತೀಯ? ಇದಕ್ಕೆ ಉತ್ತರ ನಿಮ್ಮಲ್ಲೇ. ಇದಕ್ಕಾಗಿ ಪಶ್ಚಾತ್ತಾಪ ಪಡು, ಇದಕ್ಕಾಗಿ ಪರಿಹಾರ ಕಂಡುಕೊಳ್ಬೇಕು. ಪರಿಹಾರ ಅಲ್ಲ, ಅದು ಆಗುವಂಥದ್ದಲ್ಲ. ಕಾರಣ ಏಕೆಂದರೆ ಇವತ್ತಿಗೂ ಇಲ್ಲಿ ಭೂಮಿಯಿಂದ ನೀತಿವಂತನ ರಕ್ತವು ದೇವನನ್ನ ಕೂಗ್ತದೆ ಎಂಬುದಾಗಿ ಮರಿಬೇಡ. ದೇವನ ವಾಕ್ಯ ಆದಿಕಾಂಡದಲ್ಲಿ ನಾವು 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನೀತಿವಂತನ ರಕ್ತ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ಇದಕ್ಕೆ ನಿಮ್ಮ ಉತ್ತರ ಏನು? ಅಭಾಷಣ ಈಸಿಯಾಗಿ ಮಾಡಿಸ್ಬೋದು. ಅದಕ್ಕೆ ನಮ್ಮ ರೋಮನ್ ಕ್ಯಾಥಲಿಕ್ ಅಲ್ಲಿ ಅಭಾಷಣ ಇಲ್ಲ, ಕ್ರೈಸ್ತರಲ್ಲಿ ಅಭಾಷಣ ಇಲ್ಲ, ಮುಸ್ಲಿಮ್ಸ್ ಅಲ್ಲಿ ಅಭಾಷಣ ಇಲ್ಲ. ನೋಡ್ರಿ, ಅವರು ಎಷ್ಟು ಮಕ್ಕಳು ಬೆಳೀತಾ ಇಲ್ವಾ? ಅವರಲ್ಲಿ ಇಂಜಿನಿಯರ್ ಇಲ್ವಾ? ಅವರಲ್ಲಿ ಡಾಕ್ಟರ್ ಇಲ್ವಾ? ಅವರಲ್ಲಿ ಮೆಕ್ಯಾನಿಕ್ ಇಲ್ವಾ? ಅವರಲ್ಲಿ ಏನಿಲ್ಲ. ಅವರು 1 ದಿವಸ 2 ದಿವಸ ಅಂಗಡಿ ಮುಚ್ಚಿದ್ರೆ ಒಬ್ಬನು ಪಂಚರ್ ಹಾಕೋಕ್ಕಾಗೋದಿಲ್ಲ, ಯಾರು ವೆಹಿಕಲ್ ಹೋಗೋದಿಲ್ಲ, ಮೆಕ್ಯಾನಿಕ್ ತಗೊಳ್ರಿ ಎಲ್ಲ. ಅದಾದಮೇಲೆ ನಮ್ಮಲ್ಲೂ ಕ್ರೈಸ್ತರಲ್ಲಿ ಈಗ ಎಲ್ಲ ಫ್ಯಾಷನ್ ಆಗಿದೆ. ಒಂದು ಮಗು ಸಾಕು, ಮಗು ಇಲ್ಲದಿರೋ ಪರವಾಗಿಲ್ಲ, ಜೀವನ ಮಾಡ್ತೀವಿ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ದೇವನ ವಾಕ್ಯ, ನಿನ್ನ ಗುಪ್ತ ಅಪರಾಧ ದೇವನ ಸಮ್ಮುಖದಲ್ಲಿ ಅದು ಬಟ್ಟ ಬಯಲಾಗಿದೆ, ಮರಿಬೇಡ. ಹಾಗಾದರೆ ಇಲ್ಲಿ ದೇವನ ವಾಕ್ಯ ಪ್ರಕಾರ ನಾನು ಯಾರೇ ಆಗಿರಲಿ, ಮದುವೆ ಆದ ಮೇಲೆ ನೀವು ಆ ಫಸ್ಟ್ ನೈಟ್ ನೀನು ಎಲ್ಲ ಆಗಿ ರಿಸೆಪ್ಷನ್ ಎಲ್ಲ ಗ್ರ್ಯಾಂಡಾಗಿ ಮಾಡಿದ್ರಿ, ರಿಸೆಪ್ಷನ್ ಮಾಡಿದ್ರಿ, 1000 ಜನ ಊಟ ಹಾಕಿದ್ರಿ, ಎಲ್ಲ ಕರೆಕ್ಟ್. ಅದಾದಮೇಲೆ ಸಂಸಾರವನ್ನು ಪ್ರಾರಂಭಿಸುವುದು ಛತ್ರದಲ್ಲಿ ಅಲ್ಲ, ನಿನ್ನ ಮನೆಯಲ್ಲಿ ಇಲ್ಲ, ಎಲ್ಲೋ ನಿನ್ನ ಫಸ್ಟ್ ನೈಟ್ ನೀನು ನಿನ್ನ ಹೆಂಡತಿ, ನೀನು ನಿನ್ನ ಗಂಡ ದೇವನ ಸಮ್ಮುಖದಲ್ಲಿ ಮೊದಲು ಪ್ರಾರ್ಥಿಸಬೇಕು. ಸ್ವಾಮಿ, ನಾವು ಮಾಡಿದಂಥ ಪಾಪವನ್ನು ಕ್ಷಮಿಸು. ನಮ್ಮಿಬ್ಬರನ್ನ ಇಂದು ನೀನು ಆರಿಸಿಕೊಂಡಿದ್ದೀರಿ. ನಾವಿಬ್ಬರು ದಾಂಪತ್ಯ ಜೀವನ, ಅದಕ್ಕಾಗಿ ಆದಿಕಾಂಡದಲ್ಲಿ ಇನ್ನು ನೀವಿಬ್ಬರಲ್ಲ ಒಬ್ಬರೇ ಎಂಬುದಾಗಿ. ಒಬ್ಬರೇ, ಅದರ ಅರ್ಥ ಏನು? ಇಂದಿನಿಂದ ನೀವು ಇಬ್ಬರಲ್ಲ, ಒಬ್ಬರು. ಅದರ ಅರ್ಥ ನೀವು ಸ್ವಭಾವದಲ್ಲಿ ಒಂದು, ಅದಾದ್ಮೇಲೆ ನಿಮ್ಮ ಚಿಂತೆಯಲ್ಲಿ ಒಂದು, ನಿಮ್ಮ ದುಃಖದಲ್ಲಿ ಒಂದು, ನಿಮ್ಮ ಸಂತೋಷದಲ್ಲಿ ಒಂದು, ನಿಮ್ಮ ನೋವು ನಲಿವಿನಲ್ಲಿ ಒಂದು. ಈ ರೀತಿಯಾಗಿ ಇದೆಲ್ಲವನ್ನ ಸೇರಿ ನಾವು ಶರೀರ ಬೇರೆ, ಆದರೆ ಗಂಡ ಹೆಂಡತಿಯು ಪರಿಶುದ್ಧತೆಯಲ್ಲಿ ನಾನು ಪ್ರಾರಂಭಿಸುವಂಥ ಈ ಕುಟುಂಬ ಎಲ್ಲದರಲ್ಲೂ ನಮ್ಮ ಚಿಂತೆಯಿಂದ ಹಿಡಿದು ನಮ್ಮ ಎಲ್ಲ ಕಾರ್ಯದಲ್ಲೂ ಒಂದಾಗಿ ಇರಬೇಕು ಎಂಬುದಾಗಿ ದೇವನ ವಾಕ್ಯ. ಅದೇ ಆಳವಾದ ಅರ್ಥ. ನಾವಿಬ್ಬರು ಪ್ರಾರ್ಥಿಸಿ ಅದಾದ್ಮೇಲೆ ನಿಮಗೆ ಒಂದು ಸತ್ಯ ತಿಳ್ಕೊಳ್ರಿ, ದೇವರ ಹತ್ರ ಕೇಳಿದ್ದನ್ನ ಕೊಡ್ತಾರೆ. ಕೊಡುವಂಥ ದೇವನು, ವಾಗ್ದಾನ ಉಳ್ಳ ದೇವನು. ಇದು ತುಂಬಾ ಒಳ್ಳೆಯ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂದ್ರೆ ದೇವರ ವಾಕ್ಯ. ಪ್ರಿಯರೇ, ಇದ್ರ ಮುಂದೆ ಬೇರೆ ಯಾವುದೂ ಇಲ್ಲ. ನನಗೆ ಗಂಟೆಗಟ್ಟಲೆ ಮಾತಾಡೋದ್ರೆ ಮಾತಾಡ್ತಾನೆ ದೇವರ ವಾಕ್ಯ. ಯಾಕೆ ನಾವು ದೇವರನ್ನ ಅರ್ಥ ಮಾಡ್ಕೊಳ್ತಿಲ್ಲ? ದೇವ್ರು ಹೇಳಿರುವಂಥ ಮಾತು ನೀವು ಯೋಹಾನನ ಶುಭ ಸಂದೇಶ ತಿರುಗಿಸ್ಕೊಳ್ರಿ. ಹೊಸ ಒಡಂಬಡಿಕೆಯಲ್ಲಿ ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 14 ನೋಡ್ರಿ. ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 14ರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಹೌದು, ನನ್ನ ಹೆಸರಿನಲ್ಲಿ. ಯಾರ ಹೆಸರಲ್ಲಿ? ಕ್ರಿಸ್ತನ ಹೆಸರಿನಲ್ಲಿ. ಕ್ರಿಸ್ತನ ಹೆಸರಿನಲ್ಲಿ. ಅದಾದ್ಮೇಲೆ ಮದುವೆ ಮುಂಚೆ ನೀವು ಲವ್ ಮಾಡಿರ್ತೀರಿ. ಒಂದು ತಿಳ್ಕೊಳ್ರಿ, ಮದುವೆ ಮುಂಚೆ ಲವ್ ಮಾಡಿ ನಾವು ದಾಂಪತ್ಯ ಜೀವನಕ್ಕೆ ಬೇರೆಯವನ್ನ ನಾವು ಮದುವೆ ಆಗೋದು. ಲವ್ ಮಾಡಿದವನ್ನ ಮದುವೆ ಆಗಲಿಲ್ಲ, ಪ್ರೀತಿಸಿದವನ್ನ ಕೈ ಕೊಟ್ಟು ಏನೋ ಒಂದು ಆಯ್ತು. ಮದುವೆ ಆದ್ಮೇಲೆ ನೀವು ಈ ಗಂಡನೊಂದಿಗೆ, ಈ ಹೆಂಡತಿಯೊಂದಿಗೆ, ಈ ಹೊಸ ಒಂದು ಸಂಬಂಧದೊಂದಿಗೆ ನೀವು ಫಸ್ಟ್ ನೈಟಲ್ಲಿ ಪ್ರಾರಂಭಿಸುವಾಗ ನಿಮ್ಮ ಆ ಮನಸ್ಸೆಲ್ಲ, ನನ್ನ ಆ ಹುಡುಗ ಇದ್ದಿದ್ರೆ, ಆ ಹುಡುಗಿ ಇದ್ದಿದ್ರೆ,
ಆ ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ಆ ಕ್ಷಣ ನೀನು ನಿನ್ನ ಶರೀರಕ್ಕೂ ನಿನ್ನ ಆತ್ಮಕ್ಕೂ ನಿನ್ನ ಜೀವಕ್ಕೂ ಒಂದು ಬರ್ಜಿಯನ್ನ ಹಾಕಿ ಚುಚ್ಚಿದಾಗೆ. ಅದಕ್ಕಾಗಿ ಹೌದು, ನನ್ನ ಹೆಸರಿನಲ್ಲಿ ಆ ಫಸ್ಟ್ ಡೇ ಯೇಸುವಿನ ಹೆಸರಿನಲ್ಲಿ, ರಕ್ಷಕನ ಹೆಸರಲ್ಲಿ, ಪರಿಶುದ್ಧ ದೇವನ ಹೆಸರಿನಲ್ಲಿ ನನ್ನನ್ನು ರೂಪಿಸಿದಂಥ, ನನ್ನನ್ನು ಈ ಧರೆಗೆ ಒಂದು ಉತ್ತಮವಾದಂಥ ಮನುಷ್ಯನಾಗಿ ಸೃಷ್ಟಿ ಮಾಡಿದಂಥ ಯೇಸುವಿನ ಹೆಸರಿನಲ್ಲಿ ನೀವು ಏನನ್ನು ಕೇಳಿದರು, ನಿನಗೆ ಗಂಡು ಮಗು ಬೇಕಾ, ನಿನಗೆ ಹೆಣ್ಣು ಮಗು ಬೇಕಾ, ನಿನ್ನ ಮಗು ಒಳ್ಳೆಯ ಸ್ಥಾನಮಾನದಲ್ಲಿ ಬೆಳಿಬೇಕಾ, ನಿನ್ನ ಮಗು ಒಂದು ಸಂಸ್ಕೃತಿಯಿಂದ ಬೆಳಿಬೇಕಾ, ನಿನ್ನ ಮಗು ಆರೋಗ್ಯವಾಗಿ ಬೆಳಿಬೇಕಾ? ಹುಟ್ಟುವಾಗ ಪ್ರಿಯರೇ, ಎಷ್ಟೋ ಕುಟುಂಬವನ್ನು ನಾನು, ಎಷ್ಟೋ ತಾಯಿಂದಿರು ಕಣ್ಣೀರು ಹಾಕುವುದನ್ನು ನಾನು ನೋಡಿದ್ದೇನೆ. ಹುಟ್ಟಿ ಒಂದು ತಿಂಗಳು ಒಳಗೆ ಬ್ರೈನ್ ಟ್ಯೂಮರ್ ಆಗಿ ಜೇಸಸಲ್ಲಿ 1.5-1.5 ಲಕ್ಷ ಖರ್ಚು ಮಾಡಿದಂಥ ಒಂದು ತಾಯಿ ಕಣ್ಣೀರು. ಹುಟ್ಟಿದಂಥ ಒಂದು ಮಗು 3-4 ವಾರದಲ್ಲಿ ಆ ಮಗು ಬ್ಲೂಯಿಶ್ ಆಗ್ತಾ ಇತ್ತು. ಏನಂತ ತಗೊಂಡೋಗಿ ಟೆಸ್ಟ್ ಮಾಡಿ ನೋಡುವಾಗ ಆ ಹಾರ್ಟಲ್ಲಿ ಒಂದು ಹೋಲ್, ಬ್ಲಡ್ ಪಂಪ್ ಆಗುವಾಗ ಬಾಡಿಗೆ ಬಂದು ಬಾಡಿ ಫುಲ್ಲು ಈ ನೀಲಿಗಟ್ಟಿ ಆ ಮಗುವುದು ಚಿಂತಾಜನಕ ಸ್ಥಿತಿ. ಹುಟ್ಟಿದಂಥ ಮಗು ಒಂದು ಕಿಡ್ನಿ ಫೇಲ್ಯೂರ್. ಎಷ್ಟು ಕಾರ್ಯವನ್ನು ನಾವು ನೋಡಿದ್ದೇವೆ, ಎಷ್ಟು ಮಕ್ಕಳಿಗಾಗಿ ಪ್ರಾರ್ಥಿಸಿದ್ದೇವೆ, ಕಣ್ಣೀರಿಂದ ನಾವು ಪ್ರಾರ್ಥಿಸಿದ್ದೇವೆ. ಹುಟ್ಟಿದಂಥ ಮಕ್ಕಳಿಗೆ ಇನ್ನದು ಲೋಕದಲ್ಲಿ ಬೆಳೆದಿಲ್ಲ. ಆ ಮಗು, ಹುಟ್ಟಿದಂಥ ಮಗು 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು, 8 ತಿಂಗಳು ಮಗುವನ್ನು ನಾವು ನೋಡಿದ್ದೇವೆ. ಚರ್ಚಿಗೆ ಕರ್ಕೊಂಡು ಬಂದು ಯಾರು ಹಸಿ ಬಾಣತಿ ಹುಟ್ಟಿ ಕೇವಲ 1 ತಿಂಗಳು ಆಗಿಲ್ಲ. ಆ ತಾಯಿಗೆ ಕಿವಿಯಲ್ಲೆಲ್ಲ ಬಟ್ಟೆ, ಅದಾದ್ಮೇಲೆ ಹತ್ತಿಯೆಲ್ಲ ಹಾಕಿ, ಮಫ್ಲರಲ್ಲಿ ಹಾಕಿ ಆಟೋಲ್ಲಿ ಕರ್ಕೊಂಡು ಬಂದರು. ಮಗು ಎತ್ಕೊಂಡು ಬಂದರು. ಮಗು ಅವ್ರ ತಾಯಿ ಎತ್ಕೊಂಡು ಬಂದಿದ್ದಾರೆ. ಈ ಬಾಣ್ತಿ ನಡುಗ್ತಾ ಕೂತಿದ್ಲು. ಏನು ಮಗುಗೇನು ಪ್ರಾಬ್ಲಮ್? ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಆ ಮಗು ಆರ್ಟಲ್ಲಿ 1-2 ಹೋಲು. ಈಗ ರೀಸೆಂಟಾಗಿ ಅದು ನೋಡಿದ್ದು ನಾವು. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಯಾರ ಪಾಪ, ಯಾವ ರೀತಿ ಪ್ರಾಬ್ಲಮ್? ಅದು ಬೇರೆ ಯಾರಿಂದ ಇಲ್ಲ, ಪಾಪದ ನಿಮಿತ್ತವಾಗಿ ನಿನಗೆ ಮರಣ ಎಂಬುದಾಗಿ ಇದೆ. ಈ ಪಾಪವು ನಿನ್ನನ್ನು, ನಿನ್ನ ಕುಟುಂಬವನ್ನು ನಾಶ ಮಾಡುವಂಥದ್ದು. ಒಂದು ವ್ಯಕ್ತಿಯಿಂದ ಪಾಪವು ಲೋಕಕ್ಕೆ ಬಂದಾಗ ಲೋಕದಲ್ಲಿ ಇಡೀ ಜನಾಂಗವನ್ನೇ ದೇವನು ನಾಶ ಮಾಡಿದರು. ಅದೇ ರೀತಿಯಲ್ಲಿ ಒಂದು ಪಾಪವು ನಿನ್ನ ಕುಟುಂಬವನ್ನು ನಾಶ ಮಾಡುತ್ತದೆ ಎಂಬುದಾಗಿ ಮರಿಬೇಡ. ಅದಕ್ಕಾಗಿ ಪಾಪವನ್ನು ಅರಿಕೆ ಮಾಡು. ಅದಕ್ಕೆ ಯೇಸುವಿನ ನಾಮದಲ್ಲಿ, ಹೌದು, ನನ್ನ ಹೆಸರಿನಲ್ಲಿ ಏನು ಬೇಕಾದರೂ ಕೇಳು, ಅದನ್ನು ಮಾಡಿಯೇ ತೀರುವೆನು. ವಾಗ್ದಾನ 5800 ವಾಗ್ದಾನಗಳಿದ್ದಾವೆ ಬೈಬಲಲ್ಲಿ. ಆ ವಾಗ್ದಾನ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆಯಲ್ಲಿ ವಾಗ್ದಾನಗಳಿದ್ದಾವೆ. ನಾನು ಈ ಲೋಕಕ್ಕೆ ಒಂದು ರಕ್ಷಕನನ್ನು ಕಳಿಸ್ತೇನೆ, ವಾಗ್ದಾನ. ರಕ್ಷಕನ ಕಳಿಸಿದ್ರು, ಆ ರಕ್ಷಕನ ಆ ಪರಿಶುದ್ಧವಾದಂಥ ಹೆಸರಿನಲ್ಲಿ ನನ್ನ ನಾಮದಲ್ಲಿ ಏನು ಬೇಕಾದರೂ ಕೇಳೋದನ್ನು ಮಾಡಿ ತೀರ್ತೇನೆ. ಯಾಕೆ ನಮ್ಮ ಕುಟುಂಬಗಳಲ್ಲಿ ಕಣ್ಣೀರು? ಎಷ್ಟು ಕುಟುಂಬ ತಂದೆ ತಾಯಿಗಳು ಅಳ್ತಾರೆ, ಅಯ್ಯೋ ನನ್ನ ಮಗ ಈ ರೀತಿ ಆದ್ನಲ್ಲ, ನನ್ನ ಮಗಳು ಈ ರೀತಿ ಆದ್ನಲ್ಲ. ನನ್ನ ಮಗಳು ಓದುವಾಗ 8th ಸ್ಟ್ಯಾಂಡರ್ಡ್, ನೀವು ನಂಬೋದಿಲ್ಲ, 8th ಸ್ಟ್ಯಾಂಡರ್ಡಲ್ಲಿ ಆ ಮಗು ಹೊಟ್ಟೆಯಲ್ಲಿ 2 ತಿಂಗಳ ಗರ್ಭಿಣಿ. 2 ತಿಂಗಳ ಗರ್ಭ. ನಂಬ್ತೀರಾ ನೀವು? ಎಷ್ಟು ಸಾಕ್ಷಿಗಳಿದ್ದಾವೆ ನಮ್ಮ ಹತ್ರ. ಎಷ್ಟು ಜನ ಬಂದು ಕಣ್ಣೀರು ಹಾಕಿದ್ದಾರೆ. ಬ್ರದರ್, ಎಲ್ಲಿ ಹೇಳಿ ಬ್ರದರ್, ನಾನು ಯಾರ ಹತ್ರ ಹೇಳಿ? ಈವನ್ ನನ್ನ ಗಂಡನಿಗೆ ಗೊತ್ತಾದ್ರೆ ಕೊಂದಾಕ್ಬಿಡ್ತಾರೆ, ಸಾಯಿಸಾಕ್ತಾರೆ ಬ್ರದರ್ ನನ್ನ ಮಗಳನ್ನ. ಅಷ್ಟು ಕೋಪಿಷ್ಟ ನನ್ನ ಗಂಡ. ಈ 8ನೇ ತರಗತಿಯಲ್ಲಿ ಒಂದು ಚಿಕ್ಕ ಹುಡುಗಿ, ನೀವು ಪತ್ರಿಕೆಯಲ್ಲಿ ನೋಡಿರ್ಬೋದು, ಒಂದು 10-15 ದಿವಸದ ಹಿಂದೆ 9ನೇ ಕ್ಲಾಸ್ ಹುಡುಗಿ ಮಗುವನ್ನ ಜನ್ಮ ಕೊಟ್ಟಿದ್ದಾಳೆ ಎಂಬುದಾಗಿ ರಾಜಸ್ಥಾನಲ್ಲಿ. ಈಗ ಈ ಇದರಲ್ಲಿ ಪೇಪರ್ ಇದೆ, ಮನೆಯಲ್ಲಿದೆ. 9ನೇ ಕ್ಲಾಸ್ ಹುಡುಗಿ ಹೊಟ್ಟೆ ನೋವು ಎಂಬುದಾಗಿ ಕರ್ಕೊಂಡು ಹೋದ್ರು. ಹೊಟ್ಟೆ ನೋವು, ಆ ಹುಡುಗಿದು ಪ್ರೆಗ್ನೆಂಟ್ ಆಗಿ ದೊಡ್ಡದು ಹೊಟ್ಟೆ ಆಗಲಿಲ್ಲ, ಕಳ್ಳು ಹೊಟ್ಟೆ ಅಂತ ಹೇಳ್ತಾರೆ. ನನಗೂ ಗೊತ್ತಿರಲಿಲ್ಲ, ನಮ್ಮ ಮಿಸ್ಸಸ್ ಹೇಳ್ತಾ ಇದ್ರು, ಕಳ್ಳು ಹೊಟ್ಟೆ ಒಳಗೆ ಇರ್ತದೆ, ಪ್ರೆಗ್ನೆಂಟ್ ಥರ ಕಾಣಲ್ಲ ಅಂತ. 9ನೇ ತರಗತಿ ಓದುವಂಥ ಮಗುವನ್ನು ಹೊಟ್ಟೆ ನೋವು ಎಂಬುದಾಗಿ ಕರ್ಕೊಂಡು ಹೋದಾಗ ಪ್ರೆಗ್ನೆಂಟು, ಡೆಲಿವರಿ ಆಯಿತು, ಗಂಡು ಮಗು. 8ನೇ ಕ್ಲಾಸಲ್ಲಿ 2.5-3 ತಿಂಗಳ ಗರ್ಭಿಣಿಯಾಗಿ ಬಂದಿದ್ರು. ತಾಯಿ, ಬ್ರದರ್ ನಿಮ್ಮ ಕಾಲು ಹಿಡ್ಕೊಳ್ತೀನಿ, ನನ್ನ ಮಗು ಗರ್ಭಿಣಿ. ನನಗೆ ಆಶ್ಚರ್ಯ.
ಖಂಡಿತ ನಾನು ನಂಬಲಿಲ್ಲ. ನನ್ನ ಹೃದಯ ಅಲ್ಗಾಡತ್ತು. 8ನೇ ಕ್ಲಾಸು ಮಗು ಗರ್ಭಿಣಿಯಾಗ. ಕಾರಣ ಲೋಕದ ಪಾಪ. ಇನ್ನು ಕುಟುಂಬದಲ್ಲಿ ನೀವೇನು ಮಾಡ್ತೀರಿ? ಟೀಚರ್ ಬ್ರದರ್, ನಿಮ್ಮ ಗಂಡ ಒಂದು ಕಂಪನಿಗೆ ಹೋಗ್ತಾರೆ, ಮನೆಯಲ್ಲಿ ಇವಳೊಬ್ಳೆ, ಸ್ಕೂಲ್ಗೆ ಹೋಗೋದು ಒಬ್ಳೆ, ಬರೋದು, ಅದು ಯಾವಾಗ ಬರ್ತಾಳೆ, ಅದು ಯಾವಾಗ ಇದಾಗ್ತಾಳೆ, ಇವ್ರು ಯಾವಾಗ ಬರ್ತಾರೆ, ಇವರು ಅದಾದಮೇಲೆ ಆಕೆ ಗೌರ್ಮೆಂಟ್ ಟೀಚರ್, ಎಷ್ಟೋ ದೂರ ಹಳ್ಳಿಯಲ್ಲಿ, ಅಲ್ಲಿ ಮುಗಿಸಿ ಬರೋಷ್ಟರಲ್ಲಿ 7 ಗಂಟೆ, ಒಂದೊಂದು ಸಲ 6 ಗಂಟೆ, ಒಂದು ಸಲ 8 ಗಂಟೆ ಆಕೆ ಬರೋದು. ಬಂದು ಅಡುಗೆ ಮಾಡಿ ಅದಾದಮೇಲೆ ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ? ಕುಟುಂಬದಲ್ಲಿ, ಸಂಸಾರದಲ್ಲಿ ನೀನು ಎಲ್ಲರೂ ಬೆರೆತು ಯಾವ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯ? ಅದಾದಮೇಲೆ ನಿಮ್ಮ ಹಸ್ಬೆಂಡ್ ಯಾವಾಗ ಬರೋದು? ಅವರು ಅಷ್ಟೇ ಬ್ರದರ್, ಫಸ್ಟ್ ಶಿಫ್ಟು, ಸೆಕೆಂಡ್ ಶಿಫ್ಟು ಆ ಥರ ಇತ್ತು. ಈಗ ಜನರಲ್ ಶಿಫ್ಟ್ ಇದೆ, ಬೆಳಗ್ಗೆ 6 ಗಂಟೆಗೆ ಹೋದರೆ ಸಂಜೆ ಬರ್ತಾರೆ ಬ್ರದರ್. ಅದು ಆದಮೇಲೆ ಅವರು OT ಬೇರೆ ಮಾಡ್ತಾರೆ ಅಂತೇಳಿ. ತಂದೆ ತಾಯಿ ಇಬ್ಬರು ಮನೆಗೆ ಬೇಗ ಬರೋದಿಲ್ಲ. ಬರೋದು ಯಾರು? ಮಗು. ಎಷ್ಟು ಗಂಟೆಗೆ ಬರ್ತಾಳೆ? 4 ಗಂಟೆಗೋ 4:15 ಮನೆಗೆ ಬರ್ತಾಳೆ. ಕೇಳೋರು, ಹೇಳೋರು, ನೋಡೋರು ಯಾರು ಇಲ್ಲ. ಮೊಬೈಲ್ ಮೂಲಕ ಕುಟುಂಬಗಳು ಹಾಳಾಗಿ ಹೋಗಿ ಸಂಬಂಧಗಳು, ಅನೇಕ ಅನೈತಿಕ ಸಂಬಂಧಗಳು. 8ನೇ ಕ್ಲಾಸು ಮಗು ಅಂತ ಹೇಳಿದರೆ ಲೆಕ್ಕ ಹಾಕ್ರಿ ಯಾವ ಸ್ಥಿತಿಲಿರಬೇಕು. ಇನ್ನೂ ಇದ್ದಾವೆ ಅನೇಕ ಕಾರ್ಯಗಳನ್ನು ನಾವು ಹೇಳಲಿಕ್ಕೆ ಟೈಮ್ ಸಾಲದಿಲ್ಲ. ಅದಕ್ಕೆ ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ನಿನ್ನ ಕುಟುಂಬದಲ್ಲಿ ನಿನ್ನ ಮಗು ಪರಿಶುದ್ಧವಾಗಿರಬೇಕಾ? ನಿನ್ನ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಸಂಸ್ಕೃತಿಯಲ್ಲಿ ಬೆಳಿಬೇಕಾ? ಗಂಡ ಹೆಂಡತಿ ತ್ಯಾಗ ಮಾಡು. ಈ ತ್ಯಾಗ ನಿನ್ನಲ್ಲಿ ಇಲ್ಲದಿದ್ದರೆ, ದೇವನಲ್ಲಿ ನೀನು ಮಾನಸಾಂದ್ರ ಪಡದೇ ಇದ್ದರೆ, ನೀನು ಕ್ಷಮಿಸದೇ ಇದ್ದರೆ, ನೀನು ಕೆಟ್ಟದ್ದನ್ನು ಪಾಪ ಮಾಡೋರು ಒಬ್ಬರೂ ಇಲ್ಲ, ಎಲ್ಲ ಪಾಪಿಗಳೇ, ನಾವೆಲ್ಲ ಪಾಪಿಗಳೇ. ಆದರೆ ಹಳೇ ಸ್ವಭಾವ ನಿನಗೆ ಬೇಡ. ಹಳೇ ಸ್ವಭಾವ ಬೇಡ. ಹಳೇ ಸ್ವಭಾವ ಏನು? ಎಫೆಸದವರಿಗೆ ಬರೆದ ಪತ್ರದಲ್ಲಿ ನಾವು ನೋಡ್ತೇವೆ. ಎಫೆಸ 4ನೇ ಅಧ್ಯಾಯ ವಾಕ್ಯ 17ರಿಂದ ನೋಡ್ರಿ. ಎಫೆಸದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ ವಾಕ್ಯ 17. ದೇವನ ವಾಕ್ಯ ಸುಮ್ಮನೆ ಅಲ್ಲ ಪ್ರಿಯರೇ. ಅದಕ್ಕೆ ನಮ್ಮ ಜನ ಬೈಬಲ್ ಓದೋದಿಲ್ಲ. ಬೈಬಲಲ್ಲಿ ಎಲ್ಲವೂ ಬರೆಯಲ್ಪಟ್ಟಿದೆ. ನಿನ್ನ ಕುಟುಂಬದ ಬಗ್ಗೆ ಬರೆಯಲ್ಪಟ್ಟಿದೆ, ನಿನ್ನ ವೈಯಕ್ತಿಕ ಜೀವನದ ಬಗ್ಗೆ ಬರೆಯಲ್ಪಟ್ಟಿದೆ, ಹಾಗೂ ಮುಂದೆ ನಡೆಯುವಂಥ ಕಾರ್ಯವೂ ಬರೆಯಲ್ಪಟ್ಟಿದೆ. ಎಫೆಸ 4ನೇ ಅಧ್ಯಾಯ ವಾಕ್ಯ 17 ನೋಡ್ರಿ. 17ರಿಂದ, ಪ್ರಭುವಿನ ಹೆಸರಿನಲ್ಲಿ ನಾನು ನಿಮಗೆ ಒತ್ತಿ ಹೇಳುತ್ತೇನೆ. ಯಾರ ಹೆಸರಲ್ಲಿ? ಪ್ರಭುವಿನ ಹೆಸರಿನಲ್ಲಿ ನಾನು ನಿಮಗೆ ಒತ್ತಿ ಹೇಳ್ತೇನೆ. ಯಾಕೆ ಒತ್ತಿ ಹೇಳ್ತೇನೆ? ಒತ್ತಿ ಹೇಳ್ತೇನೆ ಅಂದ್ರೆ ಅದರ ಹಿಂದೆ ದೊಡ್ಡ ಗೂಢಾರ್ಥ ಇದೆ. ಅದಕ್ಕೆ ನೋಡ್ರಿ, ಒಬ್ಬೊಬ್ರು ಮನೇಲಿ ನಾನು ಎಣ್ಣೆ ಹಾಕೊಂಡು ಬಂದಾಗಲೇ ಆವಾಗ ನೀನು ಕೊಡ್ತೀನಿ ನೋಡು. ಎಣ್ಣೆ ಹಾಕೊಂಡು ಬಂದಾಗ ಕುಡುಕ್ರಂಪಾರು, ವೆಟ್ರಂಪಾರು, ಕುತ್ರಂಪಾರು ಅಂತ ಹೇಳ್ತಾರೆ. ಆಗ ಕುಡ್ದಾಗ ಒಂದು ಎನರ್ಜಿ ಬರ್ತದೆ. ಕುಡ್ದಾಗ ಒಬ್ಬೊಬ್ರಿಗೆ, ಕುಡಿದೆ ಅವ್ರಿಗೆ ಹೊಡಿಯಲ್ಲ, ಕುಡಿದೆ ಬೈಯಲ್ಲ, ಕುಡಿದ ಮೇಲೆ ಬರ್ತೀನಿ, ಕತ್ತರಿಸ್ತೀನಿ, ನಿನಗೆ ಹೊಡಿತೀನಿ, ಆಗ ಅವ್ರಿಗೆ ಎಕ್ಸ್ಟ್ರಾ ಎನರ್ಜಿ ಬರ್ತಕ್ಕಂಥದ್ದು. ಇದೇ ರೀತಿಯಲ್ಲಿ ದೇವನ ವಾಕ್ಯದಲ್ಲಿ ಎನರ್ಜಿ ಇದೆ. ದೇವನ ವಾಕ್ಯದಲ್ಲಿ ಅದರ ಹಿಂದೆ ಒಂದು ಮರ್ಮ ಇದೆ. ಅದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ನಿನ್ನನ್ನು ಒತ್ತಿ ಹೇಳ್ತೇನೆ. ಏನು ಒತ್ತಿ ಹೇಳುವಂಥದ್ದು ನೋಡ್ರಿ ವಾಕ್ಯ. ಇನ್ನು ಮುಂದೆ ನೀವು ಅನ್ಯ ಜನರಂತೆ ಜೀವಿಸುವುದನ್ನು ತ್ಯಜಿಸಿರಿ. ಅನ್ಯ ಜನರಂತೆ ಜೀವಿಸುವುದನ್ನು ತೆರೀರಿ. ಅನ್ಯ ಜನರು ಯಾರು? ದೇವನಿಗೆ ವಿರೋಧವಾಗಿ ಪಾಪ ಮಾಡುವಂತ, ಕುಟುಂಬಕ್ಕೆ ವಿರೋಧವಾಗಿ ಪಾಪ ಮಾಡುವ, ಸಮಾಜಕ್ಕೆ ವಿರೋಧವಾಗಿ ಪಾಪ ಮಾಡುವಂತ ಪ್ರತಿಯೊಬ್ಬರು ಅನ್ಯ ಜನ. ಅವರ ಆಲೋಚನೆಗಳು ಹುರುಳಿಲ್ಲದವು, ಅವರ ಮನಸ್ಸಿಗೆ ಕತ್ತಲು ಕವಿದಿದೆ. ಅವರು ಅಜ್ಞಾನಿಗಳು, ಕಠಿಣ ಹೃದಯಗಳು ಆಗಿರುವುದರಿಂದ ದೇವರು ಕೊಡುವ ಜೀವಕ್ಕೆ ಹೊರತಾಗಿದ್ದಾರೆ. ಲಜ್ಜೆಗೆಟ್ಟವರಾಗಿ ದುರಿಚ್ಛೆಗಳಿಗೆ ಮಾರು ಹೋಗಿದ್ದಾರೆ. ಅಶುದ್ಧ ಕಾರ್ಯಗಳಲ್ಲೇ ನಿರತರಾಗಿದ್ದಾರೆ. ಕ್ರಿಸ್ತ ಯೇಸುವಿನಿಂದ ನೀವು ಇಂಥದ್ದೇನನ್ನು ಕಲಿಯಲಿಲ್ಲ. ಕ್ರಿಸ್ತ ಯೇಸುವಿನಿಂದ ಇಂಥದ್ದೇನು ಕಲಿಯಲಿಲ್ಲ. ವಿವರಿಸಲಿಕ್ಕೆ ತುಂಬಾ ಟೈಮ್ ಬೇಕಾಗ್ತದೆ. ಅದಕ್ಕಾಗಿ ಇದನ್ನು ನಾನು ವಿವರಿಸಲಿಲ್ಲ, ಕಾರಣ ಸಬ್ಜೆಕ್ಟ್ ಬೇರೆ ಆಗ್ತದೆ. ಅದಕ್ಕಾಗಿ ನಾನು ಕುಟುಂಬದ ಕಾರ್ಯಕ್ಕಾಗಿ ಇದನ್ನ ನಿಮಗೆ ದೇವರು ತಿಳಿಸ್ತಾ ಇದ್ದಾರೆ. ಮುಂದಿನ ವಾಕ್ಯ ನೋಡ್ರಿ. ಮುಂದಿನ ವಾಕ್ಯ, ಅವರ ವಿಷಯವಾಗಿ ನೀವು ಕೇಳಿದ್ದು ಮತ್ತು ಕಲಿತದ್ದು ಅವರಲ್ಲಿರುವ ಸತ್ಯಕ್ಕೆ ಅನುಸಾರವಾಗಿತ್ತಲ್ಲವೇ?
ಆದ್ದರಿಂದ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಇಂದಿನ ನಡತೆ ಏನಾಗಿರ್ಬೋದು? ಪ್ರತಿಯೊಬ್ಬರು ಕೇಳುವಂಥದ್ದು ಇದು. ಇಂದಿನ ನಡತೆ ಅದು ತುಂಬಾ ಒಂದು ಪ್ರತಿಯೊಬ್ಬರು ಆಲೋಚಿಸುವಂತ ಒಂದು ನಡತೆ. ಇಂದಿನ ನಡತೆ ಏನು? ಓದಿ ವಾಕ್ಯ. ಹಿಂದಿನ ನಡತೆಯನ್ನು ಅನುಸರಿಸದೆ ಹಳೆಯ ಸ್ವಭಾವವನ್ನು ಕಿತ್ತೊಗೆಯಿರಿ. ಹಳೆಯ ಸ್ವಭಾವನ ಕಿತ್ತೋಗಿರಿ. ಯಾವ ಸ್ವಭಾವ ನೋಡ್ರಿ ಈಗ? ಅದು ಕಾಮಾಭಿಲಾಷೆಯಿಂದ ಕಲುಷಿತವಾಗಿದೆ. ಅದು ಕಾಮಾಭಿಲಾಷೆಯಿಂದ ಕಲುಷಿತವಾಗಿದೆ. ಅದು ಮಿಕ್ಸ್ ಆಗೋಗಿದೆ. ಎಲ್ಲಿಂದ ಮಿಕ್ಸ್ ಆಗಿ ಬಂತು? ನಿನ್ನ ಕುಟುಂಬದಿಂದ ಜನ್ಮ ಕೊಟ್ಟಂತ ತಂದೆ ತಾಯಿ ತಾತ ಅಜ್ಜ ಎಲ್ಲ. ಬ್ರದರ್ 9ನೇ ಕ್ಲಾಸ್ ಬ್ರದರ್, ಒಂದು ಕ್ವಾರ್ಟರ್ ಕುಡಿತಾನಲ್ಲ ಬ್ರದರ್, ಹಾಳಾದವನು ಅಂತಾರೆ. 9ನೇ ಕ್ಲಾಸ್ ಮೈಸೂರಲ್ಲಿ, ಯಾವ ಚರ್ಚ್ ಎಲ್ಲ ಹೇಳಲ್ಲ, ಮನೆ ಕರ್ಕೊಂಡು ಬಂದಿದ್ರು. ಅವನು ಇಷ್ಟಿದ್ದಪ್ಪ ಮೊಟ್ಟೆ ಕಣ್ಣು ಬಿಟ್ಕೊಂಡು ನಿಂತಿದ್ದಾನೆ. ಇಷ್ಟು ಕುಳ್ಳ ಎಷ್ಟಿದ್ದಾನೆ, ಎಂಡ ಕುಡಿಕಿರಿಯಾ? ಹ್ಞೂ. ನನಗೆ ಹೇಳ್ತಾನೆ ಹ್ಞೂ ಅಂತಾನೆ. ಒಂದು ಕ್ವಾರ್ಟರ್, 9ನೇ ಕ್ಲಾಸ್ ಹುಡುಗ. ಅದಾದ್ಮೇಲೆ ನಾನು ಕೇಳಿದೆ ಅವನ್ನ ಈಚೆ ಕರ್ಕೊಂಡು ಹೋಗಿ ಅಂತ. ಅದಾದ್ಮೇಲೆ ಅವರ ತಾಯಿನ ಕರೆದೆ. ಅದಾದ್ಮೇಲೆ ತಾಯಿನ ಕೇಳಿದೆ, ನಿಮ್ಮ ಗಂಡ ಕುಡಿತಾನ? ಅಯ್ಯೋ ಬ್ರದರ್, ನನ್ನ ಗಂಡನು ನಮ್ಮ ಮಾವ, ಅದಾದ್ಮೇಲೆ ನನ್ನ ಅತ್ತೆ, ಭಾನುವಾರದೊತ್ತು ನಮ್ಮ ಅತ್ತೆ, 3 ಜನ ಸೇರಿ ಕುಡಿಯೋದನ್ನ ಮಗು ನೋಡ್ತದೆ. ಚಿಕ್ಕದ್ರಿಂದ ಅಯ್ಯೋ ಕೋಲ್ಡ್ ಆಯ್ತು ಅಂತೇಳಿ ಮಗುಗೆ ಬಿಸ್ಕೆಟ್ ಬ್ರಾಂದಿ ಕುಡಿಸಿ ಯಾರಿಲ್ಲ ನನ್ನ ಅತ್ತೆ ಕುಡಿಸಿ ಸ್ನಾನ ಮಾಡಿದ ತಕ್ಷಣ ಅವನಿಗೆ ಬ್ರಾಂದಿ ಕುಡಿಸೋದು. ಸ್ನಾನ ಮಾಡಿ ಯಾವತ್ತು ಸ್ನಾನ ಮಾಡಿಸ್ತೀವೋ ಅವತ್ತು ಸ್ನಾನ ಮಾಡಿದ ದಿನ ಅವ್ರು ಒಳ್ಳೆ ಮಟನ್ ಗಿಟನ್ ಎಲ್ಲ ತಂದಿರ್ತಾರೆ ಬ್ರದರ್. ಅದೆಲ್ಲ ಆದ್ಮೇಲೆ ಎಲ್ಲ ಕುಡಿತಾರೆ, ಮಗುಗೂ ಕುಡಿಸ್ಬಿಡ್ತಾರೆ ಬ್ರದರ್. ಕುಡಿಸಿ ಈಗ ಮುಚ್ಚಳದಲ್ಲಿ ಇಲ್ಲ, ಬಾಟ್ಲು ಕುಡಿತಾನೆ ಬ್ರದರ್. ಪ್ರೈಸ್ ಲಾರ್ಡ್. ಹಾಲೆಲೂಯ. ಇನ್ನೊಂದು ಹುಡುಗಿ ಕರ್ಕೊಂಡು ಬಂದಿದ್ರು ಬ್ಯಾಂಗ್ಳೂರಿಂದ. ಅವಳು ಬೆಳಗ್ಗೆ ಕೇಳ್ರಿ, ಬೆಳಗ್ಗೆ ಎದ್ದಿದ ತಕ್ಷಣ ಅವಳಿಗೆ ಅವ್ರ ತಾಯಿ 100 ರೂಪಾಯಿ ಕೊಡ್ಬೇಕು. ನಾನು ಕೇಳಿದೆ ಏನಕ್ಕೆ? ನಾಷ್ಟಕ್ಕ? ಅವಳು ಫಸ್ಟ್ ಹೋಗಿ ಬ್ರದರ್ ಒಂದು ಕ್ವಾರ್ಟರ್, 1 ಪ್ಯಾಕ್ ಸಿಗರೇಟ್. 1 ಪ್ಯಾಕ್ ಸಿಗರೇಟ್ ಕ್ವಾರ್ಟರ್? ಎಸ್. PUC ಫಸ್ಟ್ ಇಯರ್ ಬ್ರದರ್. ನನ್ನ ಮಗಳನ್ನ ಹಾಸ್ಟೆಲ್ ಹಾಕಿದ್ದೆ. ಅದಾದ್ಮೇಲೆ ಹಾಸ್ಟೆಲಿಂದ ವಾರ್ಡನ್ ಹೇಳಿದ್ರು, ದಯವಿಟ್ಟು ನಿಮ್ಮ ಮಗಳನ್ನ ಕೈ ಜೋಡಿಸಿ ಕರ್ಕೊಂಡು ಹೋಗ್ಬಿಟ್ರಿ ಅಂತ. ಅದಾದ್ಮೇಲೆ ಯಾಕೆ ಅಂತ ಕೇಳುವಾಗ ಹಾಸ್ಟೆಲ್ ಎಲ್ಲ ಹುಡುಗಿರ್ದು ಅಲ್ಲಿರತಕ್ಕಂಥ ಹಣ ಎಲ್ಲ ಕದ್ದು ಇವರು 2-3 ಜನ ಇದ್ದಾರೆ ಬ್ರದರ್, ಸೇರಿಕೊಂಡು ದಿನಂಪ್ರತಿ ಕುಡಿಬೇಕು, ಮಾಡಿ ಮೇಲೆ ಹೋಗಿ ಸ್ಮೋಕ್. ಅದರಲ್ಲಿ ಗಾಂಜಾನ ಏನೋ ಹಾಕಿ ಅದನ್ನು ಸೇದಕ್ಕೆ ಶುರು ಮಾಡಿದಾಳೆ ಬ್ರದರ್. ಒಂದು ನಮ್ಮ ಮನೆಯಲ್ಲಿ ಒಂದು ಒಳ್ಳೆ ವಸ್ತು ನೋಡಬಾರದು, ತಗೊಂಡೋಗಿ ಮಾರ್ತಾಳೆ. ಅದಕ್ಕೆ ಈಗ ಎಲ್ಲ ಲಾಕರಲ್ಲಿ ಹಾಕಿ ನಾವು ಬ್ಯಾಂಕಲ್ಲಿ ಹಾಕ್ಬಿಟ್ಟಿದ್ದೀವಿ ಬ್ರದರ್. ಯಾವುದು ಅವಳು ಕಣ್ಣು ಮುಂದೆ ಇಲ್ಲ. ಅದಾದಮೇಲೆ ಅವಳನ್ನ ಎಲ್ಲೂ ಬಿಡೋದಿಲ್ಲ. ಅದಾದಮೇಲೆ ಅವಳಿಗೆ ದಿನ ಟ್ರೀಟ್ಮೆಂಟ್ ಕೊಟ್ಟು ಇಂಜೆಕ್ಷನ್ ಕೊಟ್ಟು ಅವಳು ಮಲಗಿ ನಿದ್ರೆ ಮಾಡಿ ಈ ಬೋಧದಿಂದ ಈಚೆ ಬರ್ಲಿಕ್ಕಾಗಿ ಬ್ರದರ್ ನಾವು ಶ್ರಮ ಪಟ್ಟಿದ್ದು ದೇವ್ರಿಗೆ ಮಾತ್ರ ಗೊತ್ತು. ನನ್ನ ಅತ್ತೆ ಸತ್ತೋದ್ರು, ನನ್ನ ಮಾವ ಸತ್ತೋದ್ರು. ನನ್ನ ಗಂಡನಿಗೆ ಬ್ರದರ್ ನಾನು ಯಾವ ರೀತಿಯಲ್ಲಿ ನಾನು ಬೆಂಡೆತ್ತಿದ್ದೇನೆ ಅಂತ ಹೇಳಿದರೆ ನೀವು ನಂಬಲ್ಲ. ಆ ರೀತಿ ನನ್ನ ಗಂಡನನ್ನು ನಾನು ದಾರಿಗೆ ತಂದೆ. ಒಂದೇ ಒಂದು ಅದಾದಮೇಲೆ ಪ್ರಾರ್ಥನೆ, ಮತ್ತು ಅದಾದಮೇಲೆ ನಾನು ಭಯಂಕರ ಸ್ಟ್ರಿಕ್ಟ್ ಮಾಡಿ ನಾನು ನನ್ನ ಗಂಡನನ್ನು ದಾರಿಗೆ ತಂದೆ ಬ್ರದರ್. ನನ್ನ ದೇವ್ರ ನನ್ನ ಜೊತೆ ಇದ್ದಿದ್ದಕ್ಕೆ ಇವತ್ತು ನನ್ನ ಮಗಳು ಉಳ್ಕೊಂಡ್ಳು. ನನ್ನ ಮಗ ಅದಾದಮೇಲೆ 8th ಸ್ಟ್ಯಾಂಡರ್ಡ್, ನಾನು ಹೇಳಿದೆ 9th ಸ್ಟ್ಯಾಂಡರ್ಡ್ ಹುಡುಗ ಕುಡಿತಾನೆ ಅಂತೇಳಿ. ಆ ಹುಡುಗನ ಕತೆ ಬ್ರದರ್, ಅಯ್ಯೋ ಇವನು ಛತ್ರಿ ಅಂದರೆ ಬ್ರದರ್, ಇವ್ನು ನೋಡಕ್ಕೆ ಹಿಂಗಿದಾನೆ ಅಲ್ವಾ, ಭಯಂಕರ ಛತ್ರಿ ಬ್ರದರ್. ಹೌದು, ಹೆಂಗೆ ತಗೊಂಡು ಎಲ್ಲಿಂದ ತಗೊಂಡು ಕುಡಿತಾನೋ ಗೊತ್ತಿಲ್ಲ. ಅಷ್ಟು ಕುಡಿದು ಒಂದು ದಿವಸ ಭಾನುವಾರ ಫುಲ್ ತೂರಾಡ್ಕೊಂಡು ಬಂದಿದ್ದಾನೆ ಬ್ರದರ್. ಚರ್ಚಿಗೆ ಹೋಗ್ಬಿಟ್ಟು ನಾವು ಪ್ರೇಯರ್ ಎಲ್ಲ ಮುಗಿಸಿ ನಾವು ಮನೆಗೆ ಬರುವಾಗ ಇವನು ಓಲಾಡ್ಕೊಂಡು ಬಂದಿದ್ದಾನೆ. ಎಷ್ಟು ಈ ಕುಳ್ಳ, ಇಷ್ಟು ಚಿಕ್ಕ ಹುಡುಗ. ಭಾನುವಾರ ನಾನು ಹೇಳಿದ ದುಡ್ಡೆಲ್ಲಿತ್ತು? ದುಡ್ಡು ನಮ್ಮ ತಂದೆ ನಮ್ಮ ಅಪ್ಪನ ಜೋಬಲ್ಲಿ ನಾನು ತಗೊಂಡೋದೆ. ಕದಿಯುವಂಥ ಸ್ವಭಾವ. ದೇವರ ವಾಕ್ಯ ಹೇಳ್ತದೆ,
ಕೆಟ್ಟು ಹೋಗುವಂತ ಒಳ್ಳೆಯ ಒಂದು ಮರ ಒಳ್ಳೆ ಫಲವನ್ನು ಕೊಡುತ್ತದೆ. ವಾಕ್ಯ ಕೇಳಿದ್ದೀರಿ ನೀವು. ಕೆಟ್ಟ ಮರ ಕೆಟ್ಟ ಫಲವನ್ನು ಕೊಡುತ್ತದೆ. ತಾಯಿ ಒಳ್ಳೆಯವಳು, ತಂದೆ ತಾತ ಅಜ್ಜಿ ಎಲ್ಲ ಕುಡುಕರಾದರೆ ಈ ಒಂದು ಒಂಟಿ ಹೆಂಗಸು ಏನ್ ಮಾಡ್ಲಿಕ್ಕೆ ಸಾಧ್ಯ? ಒಂಟಿ ಹೆಂಗಸು ಏನ್ ಮಾಡ್ಲಿಕ್ಕೆ ಸಾಧ್ಯ? ಅದೇ ರೀತಿಯಲ್ಲಿ ದೇವನ ವಾಕ್ಯ ಹೇಳ್ತದೆ, ಇದು ಕಲುಷಿತವಾದಂಥ ಕಾಮಾಭಿಲಾಷೆಯಿಂದ ಕೂಡಿದಂಥ ಸ್ವಭಾವ. ಅದು ದೈವ ಸ್ವಭಾವ ಅಲ್ಲ, ಅದು ಕೆಟ್ಟ ಆಲೋಚನೆ ಸ್ವಭಾವ, ಸೈತಾನ ಸ್ವಭಾವ. ಅದಕ್ಕಾಗಿ ಎಷ್ಟು ಕುಟುಂಬಗಳು ಈಗ ಹಾಳಾಗ್ತಾ ಇದೆ. ಚಿಕ್ಕ ಚಿಕ್ಕ ಹುಡುಗರು ಕುಡಿಯೋದು ಮಾತ್ರವಲ್ಲ ಪ್ರಿಯರೇ, ಕುಡಿಯೋದು ಮಾತ್ರ ಆದರೆ ಏನೋ ಕುಡಿದಾಗ ಅವರು ವ್ಯಭಿಚಾರ ಮಾಡ್ತಕ್ಕಂಥದ್ದು. ಈ ಸಣ್ಣ ವಯಸ್ಸಲ್ಲಿ ITI ಓದುವಂಥ ಒಂದು ಹುಡುಗ ತಾಯಿ ಕರ್ಕೊಂಡು ಬಂದಿದ್ರು ಮನೆಗೆ. ಅವನು KR ನಗರದಲ್ಲಿ ITI ಮಾಡ್ತಿದ್ದ ಅಂತ. ಆಕೆ ಅಳ್ತಾಳೆ, ಬ್ರದರ್ ನಾನು ಒಳ್ಳೆ ಹುಡುಗ, ನೋಡುವಾಗ ಒಳ್ಳೆ ಹುಡುಗನಾಗಿದ್ದ. ನಾನು ಹೇಳಿದೆ ಏನಾಯ್ತು ಇವರಿಗೆ? ಆದಮೇಲೆ ಪ್ರಾರ್ಥನೆ ಮಾಡುವಾಗ ಆ ತಾಯಿ ಅಳ್ತಾ ಇದ್ಲು. ಆ ತಾಯಿಗೆ ಹೇಳ್ತಾನೆ, ಮಮ್ಮಿ ಅಳ್ಬೇಡ, ಪ್ಲೀಸ್ ಅಳ್ಬೇಡ ಮಮ್ಮಿ ಅಳ್ಬೇಡ, ದೇವರಿದ್ದಾರೆ ಮಮ್ಮಿ, ಪ್ಲೀಸ್ ಮಮ್ಮಿ ಅಂತ. ನನಗೆ ಡೌಟ್ ಆಯ್ತು, ಯಾಕೆ ಈ ತಾಯಿ ಅಳ್ತಾ ಇಲ್ಲ? ಅದು ಚಿಕ್ಕ ಮಕ್ಕಳ ರೀತಿಯಲ್ಲಿ ಅಳ್ತಾ ಇಲ್ಲ ತಾಯಿ. ಅದಾದಮೇಲೆ ಆ ಮಗುನ ತಪ್ಕೊಂಡು ಅದಾದಮೇಲೆ ಅವಳು, ನಾನು ಎಷ್ಟಾದ್ರೂ ಅಳ್ಳಿ ಅಂತ ಬಿಟ್ಟೆ. ನಾನು ಹೊತ್ತು ಓಕೆ ಸಮಾಧಾನಕ್ಕೆ ಬರಲಿ ಅಂತ ನಾನು ಪ್ರಾರ್ಥನೆ ಮಾಡಿದೆ, ಸ್ವಾಮಿ ಕಾರ್ಯ ಏನು? ಅದಾದಮೇಲೆ ನನಗೆ ಜ್ಞಾನೋಕ್ತಿ 5ನೇ ಅಧ್ಯಾಯ ವಾಕ್ಯ 11 ತಿಳಿಸಿದ್ರು ದೇವರು. ಅದರಲ್ಲಿ ಏನಿದೆ? HIV ಬಗ್ಗೆ. ನನಗೆ ಡೌಟ್, HIV ಬಗ್ಗೆ ಯಾಕೆ ಈ ಮಗನಿಗೆ ದೇವರು ತೋರಿಸ್ತಾ ಇದ್ದಾರೆ, ಈ ತಾಯಿಗೆ ಯಾಕೆ ತೋರಿಸ್ತಾ ಇದ್ದಾರೆ? ಈ ತಾಯಿಗೆ HIV, ಆ ಮಗನಿಗೆ HIV, ಯಾವ ರೀತಿ ನಾನು ಕೇಳಬೇಕೆಂಬುದಾಗಿ. ಅದಾದಮೇಲೆ ಎಲ್ಲ ಆಯಿತು, ಸಮಾಧಾನ ಆಯಿತು. ನಾನು ಹೇಳಿದೆ ಅಳಬೇಡಿ ಸಿಸ್ಟರ್ ಅಂತೇಳಿ ನಾನು ಕೂತಾಗ ಬೈಬಲ್ ತೆಗೆದು ಆ ತಾಯಿ ಕೊಟ್ಟೆ. ಓದ್ತೀರಾ ಬ್ರದರ್? ನಾನು ಟೀಚರ್ ಬ್ರದರ್, ಓದ್ತೇನೆ. ಜ್ಞಾನೋಕ್ತಿ 5ನೇ ಅಧ್ಯಾಯ ತೆಗೀರಿ, 5ನೇ ಅಧ್ಯಾಯ ವಾಕ್ಯ 5ನೇ ಅಧ್ಯಾಯದಿಂದ ವಾಕ್ಯ 11 ಗಂಟನ್ನು ಓದಿಸುವಾಗ ಅದರಲ್ಲಿ ಕಡೆಯದಾಗಿ, ಈ ಶರೀರವು ಕ್ಷೀಣವಾಗಿ ಅದು ಮರಣವನ್ನ ಹೊಂದುತ್ತೆ ಎಂಬುದಾಗಿ ಬರೆಯಲ್ಪಟ್ಟಿದೆ. HIV ಬಗ್ಗೆ ಈಗ ಬರ್ದಿಲ್ಲ ಬೈಬಲಲ್ಲಿ, ಅದು 2-3 ಸಾವಿರ ವರ್ಷದ ಹಿಂದೆ ಬರೆಯಲ್ಪಟ್ಟಿದೆ. ಅದು ಓದಿ ನೋಡ್ರಿ ನೀವು ವಾಕ್ಯವನ್ನ, ಜ್ಞಾನೋಕ್ತಿ 5ನೇ ಅಧ್ಯಾಯ ವಾಕ್ಯ 11ರಲ್ಲಿ. ಅದಾದ್ಮೇಲೆ ನಾನು ಇದರ ಅರ್ಥ ಏನು ಬ್ರದರ್ ಅಂತ ಕೇಳಿದರು. HIV ತೋರಿಸ್ತಾ ಇದ್ದಾರಲ್ಲ, ಏನು ಗೊತ್ತಿಲ್ಲ ಅಂತ ನನಗೆ ಹೇಳಿದೆ. ಅಮ್ಮ ಬೈಬಲನ್ನು ತಬ್ಬಿಡ್ಕೊಂಡು ಎದ್ದು ನಿಂತು ಆ ಮಗುವನ್ನು ಸೇರಿಸಿ ತಬ್ಬಿಡ್ಕೊಂಡು ಒಂದು ಹತ್ಲು ಮತ್ತೆ ಈ ಮಗುಗೆ HIV. ನಾನು ಕೇಳಿದೆ ಯಾವ ರೀತಿ? ನಿಮಗಿದ್ಯಾ? ನಿಮ್ಮ ಗಂಡನಿಗಿದೆಯಾ? ಅಯ್ಯೋ ಬ್ರದರ್, ನಮ್ಮ ಗಂಡ ಒಳ್ಳೆ ಗಂಡ ಬ್ರದರ್, ಇವರ ಅಪ್ಪ ತುಂಬ ಒಳ್ಳೆಯವರು ಬ್ರದರ್, ನನಗೂ ಆ ಥರ ಕೆಟ್ಟ ಅಭ್ಯಾಸ ಏನೂ ಇಲ್ಲ ಬ್ರದರ್. ಮತ್ತೆ ಎಲ್ಲಿಂದ ಬಂತು ಬ್ರದರ್? ಇವನು ಏನು ಓದ್ತೀನಿ ಅಂತ ಹೇಳಿದೆ, ನಾನು ಓದಿಸ್ತಿದ್ವಿ. ಇವನು ಕಡೆಯದಾಗಿ ಫ್ರೆಂಡ್ಸ್ ಜೊತೆ ಸೇರಿ ITI ಮಾಡ್ತೀನಿ ಅಂದ. ನನಗೆ ಇವನ ಮೇಲೆ ಒಪ್ಪಿತ್ತು, ಇವನೊಂದು ಡಾಕ್ಟ್ರೋ ಇಂಜಿನಿಯರ್ ಓದಲಿ ಅಂತೇಳಿ. ಅವ್ರ ತಂದೆಗೂ ತುಂಬ ಇಷ್ಟ ಆಯಿತು. ಆದರೆ ಹುಡುಗರು ಸಹವಾಸದಿಂದ ITI ಮಾಡ್ತೀನಿ ಅಂತ ಹೇಳ್ದ. ITIಗೆ ಬಿಟ್ಟೆ ನಾವು. ರೂಮ್ಮೇಟ್ಸ್, ಈ ರೂಮಲ್ಲಿ ಈ ಹುಡುಗನನ್ನು ಬಲಾತ್ಕಾರ ಮಾಡಿ, ಹುಡುಗ ಸಲಿಂಗಾಮಿಗಳು ಈ ಹುಡುಗನನ್ನು ಹಿಂಸೆ ಮಾಡಿ ಆ ಹುಡುಗನಿಗೆ ಬಂದದ್ದು HIV. ಆಗಾಗ ಜ್ವರ ಬಂತು. ಅದಾದಮೇಲೆ ವಾರ್ಡನ್ ಹೇಳಿದ್ರು, ನಿಮ್ಮ ಮಗನ ಕರ್ಕೊಂಡೋಗಿ, ಆಗಾಗ ಜ್ವರ ಬರ್ತದೆ, ನೋಡಿಸಿ ಟೈಫಾಯ್ಡೋ ಏನಾದರೂ ಇದೆಯಾ ಅಂತೇಳಿ. ಇಲ್ಲಿ ಕರ್ಕೊಂಡು ಬಂದು ಟೆಸ್ಟ್ ಮಾಡಿ ನೋಡುವಾಗ ನನ್ನ ಮಗುಗೆ HIV. ನಾನು ಕೇಳಿದೆ, ಮಗನೇ ನಿನಗೆ HIV ಹೆಂಗೋ ಬಂತು? ನೀನು ಯಾವುದಾದ್ರೂ ಹುಡುಗಿ ವ್ಯಭಿಚಾರಿ ಹತ್ರ ಹೋಗಿದ್ಯಾ, ವೇಶ್ಯರ ಹತ್ರ ಹೋಗಿದ್ಯಾ? ಇಲ್ಲ ಮಮ್ಮಿ, ನನ್ನ ರೂಮ್ಮೇಟ್ ದಿನಂಪ್ರತಿ ಅವರು ಸೀನಿಯರ್ ನನ್ನನ್ನು ಹೊಡಿತಾ ಇದ್ದ, ಅದಾದಮೇಲೆ ನನ್ನನ್ನು ಉಪಯೋಗಿಸ್ತಾ ಇದ್ದ. ನಾನು ಯಾರ ಹತ್ರ ಹೇಳಲಿ? ವಾರ್ಡನ್ ಹತ್ರ ಹೇಳಿದರೆ ಅವನನ್ನು ಹೊಡಿತಾರೆ. ಇವನು ಎದುರಿಸಿದ್ದ, ಏನಾದರೂ ಹೇಳಿದರೆ ನಿನ್ನ ಕೊಂದಾಗ್ತೀನಿ ಅಂತೇಳಿ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಆ ಮಗುವನ್ನು ನೋಡುವಾಗ ನನಗೆ ಬೇಜಾರಾಯಿತು. ಅಷ್ಟು ಮುದ್ದಾದಂಥ ಒಂದು ಗಂಡು ಮಗು ಬ್ರದರ್. 8 ವರ್ಷ ನಮಗೆ ಮಕ್ಕಳಿರಲಿಲ್ಲ. 8ನೇ ವರ್ಷದಲ್ಲಿ ಹುಟ್ಟಿದಂಥ ಮಗು, 8ನೇ ವರ್ಷದಲ್ಲಿ ಹುಟ್ಟಿದಂಥ ಒಂದು ಗಂಡು ಮಗು ಬ್ರದರ್. ಅಷ್ಟು ಸಂತೋಷ ಇತ್ತು. ಅದಾದಮೇಲೆ ನಮಗೆ ಮಕ್ಕಳಾಗಲಿಲ್ಲ ಬ್ರದರ್, ನಮಗೆ ಮಕ್ಕಳು ಬೇಕು ಎಂಬುದಾಗಿದ್ವಿ. ಹುಟ್ಟಿದ್ದೇ ಒಂದು ಮಗು, ಆ ಮಗುಗೆ HIV. ಬ್ರದರ್, ನಾನು ಯಾವ ರೀತಿಯಲ್ಲಿ ಜೀವಿಸಬೇಕು? ನಾನು ಯಾವ ರೀತಿ ಇದನ್ನು ಕೇಳುವಾಗ ನನ್ನ ಗಂಡ ನನ್ನ
ಮನಸ್ಸುಗಳು ನುಚ್ಚು ನೂರಾಯಿತು. ನನ್ನ ಗಂಡ ಕುಡಿತಾ ಇರಲಿಲ್ಲ ಬ್ರದರ್, ಈ ವಾಕ್ಯವನ್ನು, ಈ ವಿಷಯವನ್ನು ಕೇಳಿ ನನ್ನ ಗಂಡ ಕುಡುಕನಾದ. ಪ್ರಿಯರೇ, ಕುಟುಂಬದಲ್ಲಿ ಏನೆಲ್ಲ ಸಮಸ್ಯೆಗಳು, ಕುಟುಂಬದಲ್ಲಿ. ಅದಕ್ಕಾಗಿ ಪ್ರಿಯ ಸಹೋದರೇ, ನಿಮ್ಮಲ್ಲಿ ಅಂಗಲಾಚಿ ಬೇಡ್ತಾನೆ, ಪ್ರಾರ್ಥಿಸ್ರೆ, ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ರೆ. ಗಂಡ ಹೆಂಡತಿರು ಇದೋ ತಂದೆಯನ್ನ ನೋಡಿ ಆ ಮಗು ಹೇಳ್ಬೇಕು, ಅಯ್ಯೋ ನನ್ನ ತಂದೆ ಯಾವಾಗಲೂ ಪ್ರಾರ್ಥನೆ ಮಾಡ್ತಾರೆ. ತಾಯಿಯನ್ನು ನೋಡಿ ಮಗು ಹೇಳ್ಬೇಕು, ನನ್ನ ತಾಯಿ ಯಾವಾಗಲೂ ಪ್ರಾರ್ಥಿಸ್ತಾಳೆ ಎಂಬುದಾಗಿ. ಆಗ ಹೆಂಡತಿಯನ್ನು ನೋಡಿ ಗಂಡನು, ನನ್ನ ಹೆಂಡತಿ ಪ್ರಾರ್ಥಿಸ್ತಾಳೆ, ನನ್ನ ಗಂಡನು ಪ್ರಾರ್ಥಿಸ್ತಾರೆ ಎಂಬುದಾಗಿ ಒಂದು ಗಂಡ ಒಂದು ಹೆಂಡತಿ ಸಾಕ್ಷಿ ಹೇಳಬೇಕು. ಗಂಡನ ಬಗ್ಗೆ, ಹೆಂಡತಿ ಬಗ್ಗೆ, ಮಕ್ಕಳ ಬಗ್ಗೆ, ಮಕ್ಕಳು ತಂದೆ ತಾಯಿ ಬಗ್ಗೆ ಸಾಕ್ಷಿ ಇದು ದೈವ ಕುಟುಂಬ. ಆಗ ನಿಮ್ಮ ಕುಟುಂಬದಲ್ಲಿ ಈ ಥರ ಸಮಸ್ಯೆಗಳು ಯಾವ ಕಾರಣಕ್ಕೂ ಬರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಕ್ಕಳನ್ನು ದೇವರು ಸಂರಕ್ಷಿಸಿ ಕಾಪಾಡ್ತಾರೆ. ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸ್ತಾರೆ. ಅದಕ್ಕಾಗಿ ಪ್ರೀತಿಯ ಸಹೋದರಿ, ಕುಟುಂಬದಲ್ಲಿ ನಿನ್ನ ಪಾತ್ರ ದೊಡ್ಡದು. ಅದು ಗಂಡನಾಗಿ ಹೆಂಡತಿಯಾಗಿ ಇದ್ದಾಗ, ಅದೇ ರೀತಿಯಲ್ಲಿ ಮಕ್ಕಳಾಗಿರುವಾಗ, ಕುಟುಂಬ ಎಂಬುದು ದೈವ ಭಯದಲ್ಲಿ ಬೆಳೆಯುವಂಥ ಆಶೀರ್ವಾದ ಕುಟುಂಬವಾಗಿ ಮಾರ್ಪಡುವಂಥದ್ದು. ಅದಕ್ಕಾಗಿ ಇಂದು ಈ ಸಮಯದಲ್ಲಿ ದೇವನಲ್ಲಿ ಒಪ್ಪಿಸಿಕೊಟ್ರೆ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ನಮ್ಮ ಕುಟುಂಬಗಳನ್ನು, ನಮ್ಮ ಮಕ್ಕಳನ್ನು ದೇವನು ಪರಿಪಾಲಿಸುವಂಥ ದೇವನು. ಅದಕ್ಕಾಗಿ ಮಕ್ಕಳಿಗಾಗಿ ನಿಮಿಷದಲ್ಲಿ ಪ್ರಾರ್ಥಿಸೋಣ. ನಿಮ್ಮ ಮಕ್ಕಳನ್ನು ಈ ನಿಮಿಷದಲ್ಲಿ ಜ್ಞಾಪಿಸಿಕೊಳ್ಳಿ. ಆ ಮಕ್ಕಳು ಓದಲಿಕ್ಕೆ ಹೋಗಿದ್ದಾರೋ, ಇಲ್ಲ ಹೊರದೇಶದಲ್ಲಿದ್ದಾರೋ, ಇಲ್ಲ ಯಾವುದಾದ್ರೂ ಊರುಗಳಲ್ಲಿ ಹಾಸ್ಟೆಲ್ಲಿ ಬಿಟ್ಟಿದ್ದೀರೋ, ಇಲ್ಲ ಯಾವುದಾದ್ರೂ ನಿಮ್ಮ ನೆಂಟರಿಷ್ಟ ಮನೆಯಲ್ಲಿದ್ದಾರೋ, ಆ ಮಕ್ಕಳನ್ನು ಜ್ಞಾಪಿಸಿಕೊಳ್ಳ್ರಿ. ಈ ನಿಮಿಷದಲ್ಲಿ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧ ದೇವನೇ, ಜೀವದ ಒಡೆಯನೇ, ಇದೋ ಈ ಕಾರ್ಯಕ್ರಮವನ್ನು ನೋಡುವಾಗ ಇದೋ ನಿನ್ನ ಕೃಪಾ ಆಶೀರ್ವಾದವನ್ನು ಪ್ರತಿಯೊಂದು ಕುಟುಂಬದಲ್ಲಿ ಅನುಗ್ರಹಿಸು ಸ್ವಾಮಿ. ಪ್ರತಿಯೊಂದು ಕುಟುಂಬದಲ್ಲಿ ಮಾರ್ಪಡಿಸು. ಇದೋ ನಿವೇದನೆ ಮಾಡದೇ ಇರುವವರು ಪಾಪ ನಿವೇದನೆ ಮಾಡಲಿ. ಕರ್ತನೆ, ಮುಂದಿನ ದಿನಗಳಲ್ಲಿ ಭಯಂಕರವಾದಂಥ ಒಂದು ದಿನ ಇದೆ ಎಂಬುದಾಗಿ ನಿನ್ನ ವಾಕ್ಯ ಎಚ್ಚರಿಸಿದೆಯಲ್ಲ ಸ್ವಾಮಿ. ಇದೋ ಆ ಮಕ್ಕಳ ಮುಂದೆ ಮಕ್ಕಳಿಂದ ಕಣ್ಣೀರು, ಮಕ್ಕಳಿಂದ ನಾನಾ ಪ್ರಶ್ನೆಗಳು, ಮಕ್ಕಳಿಂದ ನಾನಾ ರೀತಿಯ ಆತ್ಮಹತ್ಯೆಗಳು, ಹಾಗೂ ಮಕ್ಕಳಿಂದ ಡೈವರ್ಸ್ ಆಗುವಂಥ ಕಾರ್ಯಗಳು, ಇದೆಲ್ಲವೂ ಸಂಭವಿಸುವಂಥದ್ದು ಪಾಪದಿಂದ ಎಂಬುದಾಗಿ ಹೇಳಿದೆಯಲ್ಲ ಸ್ವಾಮಿ. ನಿನ್ನ ಪರಿಶುದ್ಧ ನಾಮದಲ್ಲಿ ಪ್ರತಿಯೊಂದು ಮಕ್ಕಳು ಈ ಕಾರ್ಯಕ್ರಮವನ್ನು ನೋಡುವಾಗ ಇದೋ ನಮ್ಮ ಪಾಪದ ದೆಸೆಯಿಂದ ಕಣ್ಣೀರು, ಒಂದು ದೊಡ್ಡ ಕಣ್ಣೀರು ನಿನ್ನ ಪಾಪವನ್ನು ತೊಳೆಯಲ್ಪಡಲಿ ಎಂಬುದಾಗಿ ಹೇಳಿದೆಯಲ್ಲ ಸ್ವಾಮಿ. ಇದೋ ನನ್ನ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟು ದೇವನು ಪರಿಶುದ್ಧವಾದಂಥ ನನಗಾಗಿ ರಕ್ತವನ್ನು ಸುರಿಸಿದಂಥ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ, ಕರ್ತನೆ, ಈ ರಾತ್ರಿ ಒಬ್ಬೊಬ್ಬರನ್ನ ಅನುಗ್ರಹಿಸು. ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಂದು ವ್ಯಕ್ತಿಗಳು ಈ ನಿಮಿಷದಲ್ಲಿ ನಿನ್ನ ರಕ್ತದಲ್ಲಿ ತೊಳೆಯಲ್ಪಡಲಿ ಕರ್ತನೆ. ಆ ಮಕ್ಕಳು ತೊಳೆಯಲ್ಪಡಲಿ. ಮಾನಸಾಂದ್ರವನ್ನು ಅನುಗ್ರಹಿಸು. ಅಂತ್ಯಕಾಲದಲ್ಲಿ ಎಲ್ಲರ ಮೇಲೆ ನನ್ನ ಆತ್ಮವನ್ನು, ಯಾರು ದಾಹದಿಂದಿದ್ದಾರೋ ಅಂಥವ ಮಕ್ಕಳ ಮೇಲೆ ನನ್ನ ಆತ್ಮನ ಸುರಿಸ್ತೇನೆ ಎಂಬುದಾಗಿ ಹೇಳಿದೆಯಲ್ಲ, ಆ ವಾಚನ ನೆರವೇರಿಸು. ಕೆಟ್ಟದ್ದನ್ನು ತೊರೆದು ಪರಿಶುದ್ಧತೆಯಲ್ಲಿ ಜೀವಿಸುವಂಥ ಕೃಪೆಯನ್ನು ಆಶೀರ್ವದಿಸು. ಹದಗೆಟ್ಟಂಥ ಮಕ್ಕಳು, ದಾರಿ ತಪ್ಪಿ ಹೋದಂಥ ಮಕ್ಕಳು ಇದೋ ಈ ನಿಮಿಷದಲ್ಲಿ ಪಶ್ಚಾತ್ತಾಪ ಪಟ್ಟು ಹಿಂತಿರುಗಿ ಬರುವಂತೆ, ದುಂದುಗಾರನ ಮಗನ ರೀತಿಯಲ್ಲಿ ಪ್ರತಿಯೊಂದು ಮಕ್ಕಳು ಕುಟುಂಬವನ್ನು ಸೇರುವಂತೆ, ಸಭೆಯನ್ನು ಸೇರುವಂತೆ, ಹಾಗೂ ನಿನ್ನ ದೈವತ್ವದಲ್ಲಿ ಆ ಮಕ್ಕಳು ಬೆಳೆಯುವಂಥ ಕೃಪೆಯನ್ನು ಅನುಗ್ರಹಿಸಿಕೊಡು ಸ್ವಾಮಿ. ಕೆಟ್ಟ ಸಾವಾಸದಿಂದ ಬಿಡುಗಡೆ ಮಾಡು, ಕೆಟ್ಟ ಆಲೋಚನೆಯಿಂದ ಬಿಡುಗಡೆ ಮಾಡು. ಕೆಟ್ಟ ಸ್ವಭಾವಗಳು ಆ ಮಕ್ಕಳಿಗೆ ಬಾರದಂತೆ ಒಂದೊಂದು ಕ್ಷಣ ತಂದೆ ತಾಯಿಗಳ ಆ ಬೋಧನೆಯನ್ನು ಕೇಳುವಂಥ ಮಕ್ಕಳಾಗಿ, ಜ್ಞಾನದಲ್ಲಿ ಬೆಳೆಯುವಂಥ ಮಕ್ಕಳಾಗಿ, ವಿವೇಕದಲ್ಲಿ ಅರಿವಿನಲ್ಲಿ ಬೆಳೆಯುವಂಥ ಮಕ್ಕಳಾಗಿ, ಆತ್ಮರ ಅಭಿಷೇಕದಲ್ಲಿ ಬೆಳೆಯುವಂಥ ಮಕ್ಕಳಾಗಿ, ನಿಮ್ಮ ತಿರು ಕುಟುಂಬದ ರೀತಿಯಲ್ಲಿ ನಿಮ್ಮಂತೆಯೇ ನಡೆಯುವಂಥ ಬೆಳೆಯುವಂಥ ಮಕ್ಕಳಾಗಿ ಒಬ್ಬೊಬ್ಬರನ್ನು ಮಾರ್ಪಡಿಸು ಕರ್ತನೆ. ಇದೋ ನಿನ್ನ ಪರಿಶುದ್ಧವಾದಂಥ ವಾಗ್ದಾನದ ಪ್ರಕಾರ ಒಂದೊಂದು ಕುಟುಂಬವು ಆಶೀರ್ವದಿಸಲ್ಪಡಲಿ. ಒಂದೊಂದು ಮಕ್ಕಳು ತಂದೆ ತಾಯಿಗೂ ಸಭೆಗೂ ಲೋಕಕ್ಕೆ ವಿಧಿಯರಾಗಿ ನಡೆಯುವಂತೆ, ಕೆಟ್ಟದ್ದನ್ನು ತೊರೆದು ನೀತಿವಂತನಾಗಿ ಬಾಳುವಂಥ ಕೃಪೆಯನ್ನು ಕರುಣಿಸು. ಯಾವ ಅಪಾಯವು ಸಂಭವಿಸದಂತೆ, ಯಾವ ಕೆಟ್ಟ ಅಭ್ಯಾಸಗಳು ಆ ಮಕ್ಕಳನ್ನು ನಾಶ ಮಾಡದಂತೆ, ಎಲ್ಲ ಕೆಟ್ಟ ಅಭ್ಯಾಸಗಳು ಯೇಸುವಿನ ನಾಮದಲ್ಲಿ ಈ ಕ್ಷಣ ಮುರಿದು ಬೀಳಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಎಲ್ಲ ಕೆಟ್ಟ ಆಲೋಚನೆಗಳು ಈ ಕ್ಷಣ ಮುರಿದು ಬೀಳಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಪ್ರತಿಯೊಂದು ಮಕ್ಕಳು ನೀತಿಯ ಪಥದಲ್ಲಿ ನಡೆಯುವಂಥ ಜ್ಞಾನವಂತರಾಗಿ ಮಾರ್ಪಡಿಸು. ರಕ್ಷಕನ ಹೆಸರಲ್ಲಿ, ನಜರೇತಿನ ಯೇಸುವಿನ ನಾಮದಲ್ಲಿ ನಮ್ಮೆಲ್ಲರನ್ನ, ಕುಟುಂಬವನ್ನು, ವಿಶೇಷವಾಗಿ ಮಕ್ಕಳನ್ನು ಸಮರ್ಪಿಸುತ್ತಾ ಪ್ರಾರ್ಥಿಸಿದ್ದೇನೆ ಜೀವದ ಒಡೆಯನೇ. ಆಮೇನ್, ಆಮೇನ್, ಆಮೇನ್.